ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹಾಯ್. ಇವತ್ತು ನಾನು ತುಂಬಾ ಪವರ್ಫುಲ್ ಆಗಿರುವಂತಹ 66 ಪೋರ್ಟಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 66 ಪೋರ್ಟಲ್ ಏನ್ ನಿಮ್ ಲೈಫ್ ಅಲ್ಲಿ ಬ್ರಿಂಗ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿ ಹೇಳ್ತೀನಿ. ಓಕೆ, ರೀಡಿಂಗ್ ನ ತೆಗೆಯೋಣ. ಸೊ ಫಸ್ಟ್ 66 ಪೋರ್ಟಲ್ ಇಟ್ಸ್ ವೆರಿ ಎನರ್ಜೆಟಿಕ್ ಕಾಸ್ಮಿಕ್ ಗೇಟ್ವೇ. ಅದು ಓಪನ್ ಆಗಿದೆ ಅಂಡ್ ಎಸ್ಪೆಷಲಿ ಇದು ಫ್ರೈಡೆ ದಿನ ಬಂದಿದೆ. 6 ರಿಸಮಲ್ ಏನು ಅಂತಂದ್ರೆ ವೀನಸ್ ಅಂದ್ರೆ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಸೊ ಏನಕ್ಕೆಲ್ಲ ರೆಸ್ಪಾನ್ಸಿಬಲ್ ಆಗಿರತ್ತಂದ್ರೆ ಲವ್ ಮ್ಯಾನಿಫೆಸ್ಟೇಷನ್, ರಿಲೇಶನ್ಶಿಪ್ ಮ್ಯಾನಿಫೆಸ್ಟೇಷನ್, ಹ್ಯಾಪಿ ಹೋಮ್, ಬ್ಯೂಟಿ, ಮನಿ, ಲಕ್ಸುರಿ, ಸೆಲ್ಫ್ ಗ್ರೋತ್, ರೀಫೋಕಸಿಂಗ್, ಸ್ಪಿರಿಚುವಲ್ ಗ್ರೋತ್, ಈ ತರ ನಾನು ಹೇಳ್ತಾ ಹೋಗ್ತೀನಿ ಸ್ಟೆಪ್ ವೈಸ್. ಸೊ ಇದು ಒಂದು ವೆರಿ ಎನರ್ಜೆಟಿಕ್ ಮತ್ತೆ ತುಂಬಾ ಅಮೇಸಿಂಗ್ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಸ್ಮಿಕ್ ಗೇಟ್ವೇ. ಓಕೆ, ಕಾಸ್ಮಿಕ್ ಎನರ್ಜೀಸ್ ತುಂಬಾ ಹೈ ಇರುತ್ತೆ. ಸೊ ಯಾವ್ಯಾವ ವಿಷಯಗಳನ್ನ ಹೆಂಗೆ ಫೋಕಸ್ ಮಾಡ್ಬೇಕು ಅಂತ ನಾನು ಫಸ್ಟ್ ಹೇಳ್ತೀನಿ. ಫಸ್ಟ್, ಪಾಸ್ಟರ್ ಟ್ರೋಮಾಸ್ ಅಲ್ಲಿ ಯಾರೆಲ್ಲ ಇನ್ನೂ ಇದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಆ ಒಂದು ಹಳೆ ಉಂಡಿಂದ ಹೀಲಪ್ ಆಗಿಲ್ಲ, ಸೊ ಅವರೆಲ್ಲ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸೆಲ್ಫ್ ಹೀಲಿಂಗ್ ನ ಪ್ರಾಕ್ಟೀಸ್ ಮಾಡಬೇಕು. ಈ ಪೋರ್ಟಲ್ ಅಲ್ಲಿ, ಎಸ್ಪೆಷಲಿ ಈ ಪೋರ್ಟಲ್ ಅಲ್ಲಿ ಸೆಲ್ಫ್ ಹೀಲಿಂಗ್ ನ ಪ್ರಾಕ್ಟೀಸ್ ಮಾಡಿ. ಓಕೆ, ಅಂಡ್ ಮೆಡಿಟೇಷನ್ ನ ಮಾಡಿ. ಮೆಡಿಟೇಷನ್ ಈಸ್ ಮಸ್ಟ್ ಅಂಡ್ ಶುಡ್ ಫಾರ್ ಎವ್ರಿ ಒನ್ ಆನ್ ದ ಪೋರ್ಟಲ್ಸ್ ಎನರ್ಜಿ ತುಂಬಾ ಎಫೆಕ್ಟಿವ್ ಮತ್ತೆ ತುಂಬಾ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡುವಂಥದ್ದು. ಸೊ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ಪೋರ್ಟಲ್ ಅನ್ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಅಲ್ಲಿ ನೀವೇನೇನ್ ಅನ್ಕೊಂತೀರಾ ಅದನ್ನ ಅಟ್ರಾಕ್ಟ್ ಮಾಡುವಂತ ಶಕ್ತಿ ಪೋರ್ಟಲ್ಸ್ ಎನರ್ಜಿಗೆ ಇರುತ್ತೆ. ನಿಮ್ಮ ಎನರ್ಜಿನ ಲೋ ಲೆವೆಲ್ ಇಂದ ಹೈ ಲೆವೆಲ್ಗೆ ತಗೊಂಡೋದಾಗ ಮಾತ್ರ ಅದು ಪಾಸಿಬಲ್. ಓಕೆ, ಸೊ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ 369 ಜೂನ್ 3 ಬಗ್ಗೆ. 369 ಬಂದಿತ್ತು. ಆ ಪೋರ್ಟಲ್ ಅಲ್ಲಿ ನಾನು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲಾ ತರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಅದನ್ನ ವಾಚ್ ಮಾಡಿ. ಯಾಕಂದ್ರೆ ನಾನಿಲ್ಲಿ ಮತ್ತೆ ಟೆಕ್ನಿಕ್ಸ್ ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ನಾನು ಹೈಲೈಟ್ಸ್ ನ ಹೇಳ್ತಾ ಹೋಗ್ತೀನಿ. ಯಾವ್ದ್ರ ಬಗ್ಗೆ ಹೆಂಗ್ ನೀವು ವರ್ಕ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಲವ್ ಮತ್ತೆ ರಿಲೇಶನ್ಶಿಪ್, ಹ್ಯಾಪಿ ಹೋಮ್ ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವ್ರು ವರ್ಕ್ ಮಾಡ್ಬೋದು. ಬ್ಯೂಟಿ ಮೇಲೆ ಯಾರು ವರ್ಕ್ ಮಾಡ್ಬೇಕು ಅಂತ ಇದ್ದೀರಾ ಅವ್ರು ಮಾಡ್ಬೋದು. ಅಂಡ್ ಸೆಲ್ಫ್ ಗ್ರೋತ್, ರೀಫೋಕಸಿಂಗ್, ನಿಮ್ಮ ಮೇಲೆ ನೀವು ಸೆಲ್ಫ್ ಗ್ರೋತ್ ಅನ್ನ ಮಾಡುವಂತವ್ರು, ಎಸ್ಪೆಷಲಿ ಲವ್ ಅಂಡ್ ರಿಲೇಶನ್ಶಿಪ್ ಮ್ಯಾನಿಫೆಸ್ಟ್ ಮಾಡುವಂತವ್ರಿಗೆ ಫಸ್ಟ್ ಟಿಪ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಸೆಲ್ಫ್ ಲವ್ ನ ಜಾಸ್ತಿ ಮಾಡಿ. ನೀವು ಸೆಲ್ಫ್ ಹೀಲಿಂಗ್ ನ ಮಾಡ್ಕೊಳ್ಳಿ. ಪಾಸ್ಟ್ ಏನೆಲ್ಲ ನಿಮ್ದು ಉಂಡ್ಸ್ ಇರುತ್ತಲ್ಲ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ಕಂಪ್ಲೀಟ್ ಆಗಿ ಹೀಲ್ ಅಪ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಕಂಪ್ಲೀಟ್ ಒಂದು ಫಿಲ್ಡ್ ಆಗಿ ಕಂಪ್ಲೀಟ್ನೆಸ್ ಒನ್ನೆಸ್ ನ ಫೀಲ್ ಮಾಡಿ ಮೆಡಿಟೇಷನ್ ಮುಖಾಂತರ. ಇದನ್ನ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಲವ್ ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬೋದು. ಇಲ್ಲ ಅಂದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಸರಿನಾ? ಸೊ ನೆಕ್ಸ್ಟ್ ಏನು ಅಂತ ಅಂದ್ರೆ ಸ್ಪಿರಿಚುಲಿ ಯಾರು ಇನ್ಕ್ಲೈಂಡ್ ಆಗಬೇಕು, ಸ್ಪಿರಿಚುವಲ್ ಗ್ರೋತ್ ಮತ್ತೆ ಸ್ಪಿರಿಚುಲಿ ಕನೆಕ್ಟ್ ಆಗಬೇಕು, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಂತಿದ್ದೀರಾ, ಈ 66 ಪೋರ್ಟಲ್ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಫ್ರೈಡೆ ಬಂದಿರೋದ್ರಿಂದ ಲಿಟ್ರಲಿ ಹೇಳ್ತೀನಿ ತುಂಬಾನೇ ಪಾಸಿಟಿವ್ ಮತ್ತೆ ತುಂಬಾನೇ ಮ್ಯಾಗ್ನಿಫೈಡ್ ಅಂಡ್ ಆಂಪ್ಲಿಫೈಡ್ ಎನರ್ಜಿ. ಗೊತ್ತಾಗ್ತಿಲ್ಲ ಕನ್ನಡದಲ್ಲಿ ಏನ್ ಹೇಳ್ಬೇಕಂತ ವರ್ಡ್ಸ್, ಸಾರಿ. ಬಟ್ ವೆರಿ ಮ್ಯಾಗ್ನಿಫೈಡ್ ಅಂಡ್ ಆಂಪ್ಲಿಫೈಡ್ ಎನರ್ಜಿ ಸಿಕ್ಕಾಪಟ್ಟ ಇರುತ್ತೆ. ಸೊ ಆ ಎನರ್ಜಿನ ನೀವು ಅಬ್ಸರ್ವ್ ಮಾಡ್ಕೊಬೇಕು. ಅವಾಗ ಮಾತ್ರ ನಿಮ್ಗೆ ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗುತ್ತೆ. ಸರಿನಾ? ಸೊ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್, ನಿಮ್ಮ ಒಂದು ಬಾಡಿ, ಮೈಂಡ್, ಸ್ಪಿರಿಟ್ ಅದನ್ನ ಬ್ಯಾಲೆನ್ಸಿಂಗ್ ಮಾಡುವಂತಹ ಬೆಟರ್ ಟೈಮ್ ಇದು. ಮಾಡ್ಲೇಬೇಕು ಈ ಪೋರ್ಟಲ್ ಅಲ್ಲಿ. ಆಮೇಲೆ ಮತ್ತೆ ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೋದು ಅಂದ್ರೆ ಲಕ್ಸುರಿ ಥಿಂಗ್ಸ್. ನೀವೇನಾದ್ರೂ ಲೈಫ್ ಅಲ್ಲಿ ಲಕ್ಸುರಿ ಥಿಂಗ್ಸ್ ನ ಅಟ್ರಾಕ್ಟ್ ಮಾಡ್ಬೇಕು, ಲೈಕ್ ಸಮಥಿಂಗ್ ಕಾರ್, ಅಥವಾ ನೀವು ಹೋಮ್, ಅಥವಾ ಏನೋ ಸಮಥಿಂಗ್ ಲಕ್ಸುರಿ ಆಗಿರುವಂತದ್ದು ನೀವೇನೋ ಒಂದು ತಗೋಬೇಕು ಅಂತ ಅನ್ಕೊಂತಿರ್ತೀರ, ತುಂಬಾ ದಿವಸ ಆಗ್ತಿರಲ್ಲ. ಈ ಟೈಮಲ್ಲಿ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಎಗೇನ್ ನಾನು ಟೆಕ್ನಿಕ್ಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಟೆಕ್ನಿಕ್ಸ್ ನಾನು ಲಾಸ್ಟ್ ನನ್ನ ವಿಡಿಯೋ ಲಾಸ್ಟ್ 2ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಜೂನ್ 2ಗೆ. 369 ಪೋರ್ಟಲ್ ಅಲ್ಲಿ ನಾನು ಕಂಪ್ಲೀಟ್ ಆಗೋದನ್ನ ಪ್ರೊಸೀಜರ್ ಹೆಂಗೆ ಮಾಡ್ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಅದ್ರಲ್ಲಿ ನಿಮಗೆ ಯಾವ್ದು ಈಸಿನೋ ಆ ಪ್ರೊಸೀಜರ್ ನ ಮಾಡಿ. ನಿಮಗೆ ನಂಬಿಕೆ ಇದ್ರೆ ಮಾತ್ರ ಮಾಡಿ. ನಂಬಿಕೆ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಲ್ಲ ಟ್ರೈ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ನಂಬಿಕೆನೇ ಇಲ್ಲ ನಾನು ಸುಮ್ಮನೆ ಮಾಡ್ತೀನಿ ಅಂದ್ರೆ ಮಾಡಬೇಡಿ. ನಂಬಿಕೆ ಇಲ್ಲದೆ ಏನೂ ನಡೆಯಲ್ಲ. ನಂಬಿಕೆ ಇಲ್ಲದೆ ಭಗವಂತನೂ ಕೂಡ ನಮ್ಗೆ ಅನುಭವ ಕೊಡೋದಿಲ್ಲ. ನಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಅವನು ನಾನು ಇದೀನಿ ಅನ್ನೋ ಅನುಭವನ ನಮಗೆ ಕೊಡ್ತಾನೆ. ಸೊ ಆ ನಂಬಿಕೆನೇ ನಿಮಗಿಲ್ಲ ಅಂತಂದ್ರೆ ಯಾರೇನ್ ಹೇಳಿದ್ರು ನೀವು ಮಾಡಿದ್ರು ಕೂಡ ನಿಮ್ಗೆ ರಿಸಲ್ಟ್ಸ್ ಬರೋದಿಲ್ಲ. ಸೊ ಅದನ್ನ ಮಾಡಕ್ ಹೋಗ್ಬಿಡಿ. ನಂಬಿಕೆ ಇದ್ರೆ ಮಾತ್ರ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ ಕವರ್ ಮಾಡಿದ್ದೀನಿ. ಜಸ್ಟ್ ಒನ್ಸ್ ಅಗೇನ್ ಹೈಲೈಟ್ ಹೇಳ್ತೀನಿ ಏನೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ. ಫಸ್ಟ್ ಸೆಲ್ಫ್ ಹೀಲಿಂಗ್ ನ ಮಾಡಿ, ಸೆಲ್ಫ್ ಲವ್ ನ ಮಾಡಿ, ನಿಮ್ಮ ಮೇಲೆ ನೀವು ರೀಫೋಕಸಿಂಗ್ ನ ಮಾಡಿ. ಒನ್ ಮೋರ್ ಥಿಂಗ್, ಬೋಲ್ಡ್ ಡಿಸಿಷನ್ಸ್, ಬೋಲ್ಡ್ ಶಿಫ್ಟ್ಸ್ ನ ತಗೊಳ್ಳುವಂತ ಟೈಮ್ ಇದು ನಿಮ್ಮ ಲೈಫ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಸೆಲ್ಫ್ ಹೀಲಿಂಗ್ ಅಂತ ಹೇಳಿದೆ, ಇಲ್ಲ ನೀವು ಹಳೆ ಪರ್ಸನ್ ನನಗೆ ಬೇಕು ಅಂತ ಹಠ ಮಾಡ್ಕೊಂಡು ಕೂರುವಂತ ಟೈಮ್ ಅಲ್ಲ. ಈಗ ನೀವು ಅದನ್ನ ಇಲ್ಲ, ನನಗ್ ಸಾಕು, ನನಗೆ ಇನ್ನು ಲೈಫಲ್ಲಿ ನಾನು ಯಾರನ್ನು ಬೆಗ್ ಮಾಡೋದಿಲ್ಲ, ಇನ್ ನನ್ನ ಲೈಫಲ್ಲಿ ನನಗೆ ಯಾರು ಬೇಡ, ನಾನು ನನ್ನಷ್ಟಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿ ಎಮೋಷನಲಿ ಅಂಡ್ ಫೈನಾನ್ಷಿಯಲಿ ಎಲ್ಲಾ ರೀತಿಯಲ್ಲೂ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಬದುಕಬಲ್ಲೆ ಅಂತ ನೀವು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಒಂದು ಬೋಲ್ಡ್ ಡಿಸಿಷನ್ ಮಾಡಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಸ್ಪಿರಿಚುವಲ್ ಗ್ರೋತ್. ಓಕೆ, ಸೊ ಅದ್ರ ಜೊತೆಲಿ
ನಿಮ್ಗೆ ಏನಾಗುತ್ತೆ ಇವೆರಡನ್ನೂ ಮಾಡೋದ್ರಿಂದ ಸ್ಪಿರಿಚುವಲಿ ನೀವು ಗ್ರೋತ್ ಆಗೋದು ಸಿಂಪಲ್. ಮೆಡಿಟೇಷನ್ ಮಾಡ್ತಾ ಹೋಗಿ ಅಷ್ಟೇ. ನಾನು ಜಾಸ್ತಿ ಬೇರೆ ಏನು ನಿಮ್ಗೆ ಹೇಳಲ್ಲ ಅದ್ರ ಬಗ್ಗೆ. ಬಿಕಾಸ್ ಅದಕ್ಕಿಂತ ಬ್ಯೂಟಿಫುಲ್ ಇನ್ನೊಂದಿಲ್ಲ. ನಾನು ಮಾಡಿದ್ದು ಅದನ್ನೇ. ಓಕೆ, ನನ್ನ ಒಂದು ಹೀಲಿಂಗ್ ಜರ್ನಿ ಕೂಡ ಅದೇ ತರನೇ ಇತ್ತು. ನಾನು ತುಂಬಾ ಮೆಡಿಟೇಷನ್ಸ್ ಮಾಡಿದ್ದೀನಿ, ತುಂಬಾ ಮ್ಯೂಸಿಕ್. ನಾನು ಹೇಳಿದೆ ಲಾಸ್ಟ್ ಟೈಮಲ್ಲಿ ಹೇಳಿದೆ 528 ಹರ್ಡ್ಸ್ ಮತ್ತೆ 396 ಹರ್ಡ್ಸ್ ಅಥವಾ 936 ಇದು. ಓಕೆ, ಎರಡೂ ಸಿಗುತ್ತೆ ನಿಮ್ಗೆ ಯೂಟ್ಯೂಬಲ್ಲಿ. ಸೊ ಆ ಒಂದು ಮ್ಯೂಸಿಕ್ಸ್ ಅನ್ನ ಕೇಳ್ತಾನು ಮೆಡಿಟೇಷನ್ ಮಾಡ್ಬೋದು, ಅಥವಾ ನೀವು ಜಸ್ಟ್ ಕೇಳ್ತಾನು ಹೋಗ್ಬೋದು. ಸಪ್ರೇಟ್ ಮೆಡಿಟೇಷನ್ ಕೂಡ ಮಾಡ್ಬೋದು. 10 ಮಿನಿಟ್ಸ್ ಎಷ್ಟು ನಿಮ್ಗೆ ಆಗುತ್ತೋ, ಪಾಸಿಬಲ್ ಆಗುತ್ತೋ ಅದು. ಅಂಡ್ ಸೆಲ್ಫ್ ವರ್ಕ್ ಅನ್ನ ಮಾಡ್ತಾ ಹೋಗಿ, ಸರಿನಾ? ಇಷ್ಟೆಲ್ಲ ಮಾಡೋದ್ರಿಂದ ಸೆಲ್ಫ್ ಹೀಲಿಂಗ್ ಆಗ್ತಾರೆ. ಯಾವಾಗ ಸೆಲ್ಫ್ ಹೀಲಿಂಗ್ ಆಗ್ತಾರ, ಆಟೋಮೆಟಿಕಲಿ ನೀವು ನಿಮ್ಮ ಲೈಫಲ್ಲಿ ಏನ್ ಬೇಕೋ ಅದನ್ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ನಿಮ್ಮ ವೈಬ್ರೇಷನ್ಸ್ ಹೈ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಸಿಕ್ಸ್ತ್ ಥಿಂಗ್ ಏನಂತ ಅಂದ್ರೆ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್. ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಔಟ್ ಮಾಡೋದು. ಆಮೇಲೆ ನಿಮ್ಮ ಫಸ್ಟ್ ಥಿಂಗ್ ಬಾಡಿ, ಮೈಂಡ್ ಅಂಡ್ ಸೋಲನ್ನ ಬ್ಯಾಲೆನ್ಸ್ ಔಟ್ ಮಾಡೋದು. ಓಕೆ, ನೆಕ್ಸ್ಟ್ ಮತ್ತೆ ಹ್ಯಾಪಿ ಹೋಮ್ ಹೇಳಿದೆ, ಹ್ಯಾಪಿ ಹೋಮ್ ಕ್ರಿಯೇಟ್ ಮಾಡೋದು. ಸಪೋಸ್ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇದ್ದೀರಾ, ಬಟ್ ಸ್ವಲ್ಪ ಏನೋ ಕಿರಿಕಿರಿ ನಡೀತಾ ಇದೆ ಅಂತಂದ್ರೆ ಆ ಒಂದು ರಿಲೇಶನ್ಶಿಪ್ ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಬ್ಬರಿಗೂ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಯು ಬೋತ್ ಕ್ಯಾನ್ ವರ್ಕ್ ಟುಗೆದರ್. ಲೈಕ್ ಓಕೆ, ನಾ ಇಬ್ರು ಇದ್ರ ಮೇಲೆ ವರ್ಕ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳೋಣ ಅನ್ನೋರು, ನೀವು ಆ ಒಂದು ಏನು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಅದನ್ನ ಲೆಟ್ ಗೋ ಮಾಡ್ಬಿಟ್ಟು ಈ ಟೈಮಲ್ಲಿ ಇಬ್ರು ಕೂತ್ಕೊಂಡು ತುಂಬಾ ಪೀಸ್ಫುಲ್ ಆಗಿ ಮಾತಾಡ್ಕೊಂಡು, ಒಂದು ಪ್ರೀತಿಯಿಂದ ಮಾತಾಡ್ಕೊಂಡು ಇಬ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಮತ್ತೆ ಮೆಡಿಟೇಷನ್ ಮಾಡುವಂಥದ್ದು ಮಾಡಿ. ಅಂಡ್ ಇನ್ನರ್ ಪೀಸ್, ಯಾ, ದಿಸ್ ಇಸ್ ದ ಟೈಮ್ ಟು ಕ್ರಿಯೇಟ್ ಇನ್ನರ್ ಪೀಸ್. ಯಾರಿಗಾರು ಇಲ್ಲ ಎಲ್ಲ ಮಾಡ್ತಿದ್ದೀನಿ ನನ್ನ ಲೈಫಲ್ಲಿ, ನನಗೆ ಏನೋ ಒಂದು ಸಮಾಧಾನ ಇಲ್ಲ, ನನಗೆ ಒಂದು ಖುಷಿ ಅನ್ನೋದಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೋಲ್ ಲೆವೆಲಲ್ಲಿ ನನಗೆ ಸಮಥಿಂಗ್ ಐ ನೀಡ್ ಅಂತ ಅಂತಿರುತ್ತಲ್ಲ, ಅವರು ಸೋಲ್ ಪರ್ಪಸ್ನ ಫೈಂಡ್ ಮಾಡುವಂಥ ಟೈಮ್ ಇದು. ಡೆಸ್ಟಿನಿ, ನಿಮ್ಮ ಡೆಸ್ಟಿನಿ ಏನು ಅಂತ ಫೈಂಡ್ ಮಾಡುವಂಥ ಟೈಮ್ ಇದು. ನಿಮ್ಮ ಒಂದು ಇನ್ನರ್ ಸೆಲ್ಫ್ ಅಂದ್ರೆ ಹೈಯರ್ ಸೆಲ್ಫ್, ಇನ್ನರ್ ಸೆಲ್ಫ್ ಮತ್ತೆ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗುವಂಥ ಟೈಮ್. ಇಡೀ ದಿನ ಎಲ್ಲರಿಗೂ ಟೈಮ್ ಕೊಡ್ತಿರ್ತೀರಾ. ಓಕೆ, ಅಂಡ್ 24/7 ಕೆಲಸ ಮಾಡ್ತಿರ್ತೀರಾ, ಮನಿ ಹಿಂದೆ ಓಡ್ತಿರ್ತೀರಾ, ಏನೇನೇನೇನೇನೋ ಮಾಡ್ತಿರ್ತೀರಾ, ಬಟ್ ನಿಮಗೆ ಅಂತ ನೀವು ಸೆಲ್ಫ್ ಟೈಮ್ ಕೊಡ್ತಾ ಇರಲ್ಲ. ಸೆಲ್ಫ್ ಟೈಮ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ನನಗೆ ಒಂದೊಂದು ಸಲ ಒಂದು 4-5 ಡೇಸ್ ಸೆಲ್ಫ್ ಟೈಮ್ ಕೊಡೋಕ್ಕಾಗಿಲ್ಲ ಅಂದ್ರೆ ಐ ಫೀಲ್ ಲೈಕ್ ಐ ಲಾಸ್ಟ್. ಲಿಟ್ರಲಿ ನಾನು ಲಾಸ್ಟ್ ಫೀಲ್ ಮಾಡ್ತಿರ್ತೀನಿ. ನನಗೆ ಆಂಗರ್ ಬಸ್ಟ್ ಆಗ್ತಿರತ್ತೆ, ಔಟ್ ಆಫ್ ಕಂಟ್ರೋಲ್ ಆಗಿರ್ತೀನಿ. ಸೊ ಸೆಲ್ಫ್ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ನಾನು ಯಾವಾಗ ಸೆಲ್ಫ್ ಟೈಮ್ ಕೊಡ್ತೀನೋ ನಾನು ತುಂಬಾ ಕಾಮ್ ಆಗಿರ್ತೀನಿ, ತುಂಬಾ ಸಬ್ಟಲ್ ಆಗಿ, ತುಂಬಾ ನ್ಯೂಟ್ರಲ್ ಆಗಿ, ಎಲ್ಲರ ಜೊತೆ ತುಂಬಾ ಲವ್ಲಿ ಆಗಿ ಬಿಹೇವ್ ಮಾಡ್ತಿರ್ತೀನಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀವು ಸೆಲ್ಫ್ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ದ ಪೋರ್ಟಲ್. ಪಾಸಿಬಲ್ ಇದ್ರೆ ನೀವು ಒಂದು ಹಾಫ್ ಡೇ ಏನಾದರೂ ರಜಾ ಹಾಕ್ಬಿಟ್ಟು ಬೇಗ ಮನೆಗೆ ಬಂದು ನಿಮಗೆ ಅಂತ ನೀವು ಟೈಮ್ ಕೊಡಿ, ಮೆಡಿಟೇಷನ್ನ ಮಾಡಿ, ಸೆಲ್ಫ್ ಲವ್ನ ಮಾಡಿ, ಸೆಲ್ಫ್ ಕೇರ್ನ ಮಾಡಿ, ನಿಮಗೆ ಸೆಲ್ಫ್ ಡೇಟ್ನ ಮಾಡಿ, ನಿಮಗೆ ನೀವೇನಾದರೂ ನಿಮ್ಗೆ ಇಷ್ಟ ಆಗಿರೋದನ್ನ ತಿನ್ಸ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿ. ಓಕೆ, ಕನ್ನಡಿ ಮುಂದೆ ನಿಂತು ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡಿ. ನೀವೇನು ಅಚೀವ್ ಮಾಡ್ಬೇಕಂತಿದ್ದೀರ ಅದನ್ನ ಆಲ್ರೆಡಿ ಈಗಲೇ ನಾನು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಫೀಲ್ ಮಾಡಿ. ನಿಮ್ಮ ಕಣ್ಣಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅದನ್ನ ಫೀಲ್ ಮಾಡ್ತಾ ಎಂಜಾಯ್ ಮಾಡಿ. ಒಬ್ರೆ ಯಾರು ಇಲ್ದಿರ ಏಕಾಂತದಲ್ಲಿ ಅದನ್ನ ಎಂಜಾಯ್ ಮಾಡಿ. ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಇದು ನಾನು ತುಂಬಾ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಅಟ್ಲೀಸ್ಟ್ ನಂಗೆ ಯಾವಾಗೆಲ್ಲ ಲೋ ಫೀಲ್ ಆಗುತ್ತೆ, ನನ್ನ ಕಣ್ಣನ್ನ ನೋಡ್ತಾ, ನನ್ನನ್ನೇ ನಾನು ನೋಡ್ಕೊಂತ, ಐ ಆಲ್ವೇಸ್ ಯೂಸ್ ಟು ಟೆಲ್ ಮೈ ಸೆಲ್ಫ್ ಲೈಕ್ ಓಕೆ, ಯು ಆರ್ ಅನ್ಸ್ಟಾಪಬಲ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಂಗೆ ಏನೇನು ಬರುತ್ತೋ ಪಾಸಿಟಿವ್ ಅಫರ್ಮೇಷನ್ಸ್ ಎಲ್ಲ ನಾನು ಹೇಳ್ಕೊತೇನೆ. ಸೊ ಆಫ್ಟರ್ ಲಿಟಲ್ ವೈಲ್ ನಾನು ಅಳ್ತಾ ಇದ್ರು ಕೂಡ ಐ ಸ್ಟಾರ್ಟ್ ಟು ಸ್ಮೈಲ್. ಓಕೆ, ಅಂಡ್ ಐ ಫೀಲ್ ಓಕೆ, ಐ ಆಮ್ ಸೋ ಎನರ್ಜೆಟಿಕ್, ಐ ಆಮ್ ಅ ವೆರಿ ಸ್ಟ್ರಾಂಗ್ ಲೇಡಿ ಅಂತ ನನಗೆ ನಾನೇ ಫೀಲ್ ಮಾಡ್ಕೊತೀನಿ. ಸೊ ನಿಮಗೂ ಕೂಡ 100% ವರ್ಕ್ ಆಗುತ್ತೆ. ಅಫ್ಕೋರ್ಸ್ ಎಲ್ಲರಲ್ಲೂ ಆತ್ಮ ಅದೇ ತಾನೇ ಇರೋದು. ಖಂಡಿತವಾಗ್ಲೂ ಅದು ಆತ್ಮಕ್ಕೆ ಅರ್ಥ ಆಗೇ ಆಗುತ್ತೆ. ಸೊ ಫೈನ್. ಸೊ ಇಷ್ಟೆಲ್ಲ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ಕನೆಕ್ಷನ್ ಕೂಡ ಮಾಡ್ಕೋಬಹುದು. ಸೆಲ್ಫ್ ಗ್ರೋತ್ ಆ್ಯಂಡ್ ಸೆಲ್ಫ್ ರಿಫೋಕಸಿಂಗ್ನ ಕೂಡ ಮಾಡ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಟೆಕ್ನಿಕ್ಸ್ನ ಅಗೇನ್ ಒಂದು ವಿಡಿಯೋನ ನೀವು ರೆಫರ್ ಮಾಡಿ, ಅದರಲ್ಲೆಲ್ಲ ಟೆಕ್ನಿಕ್ಕು ನಿಮಗೆ ಸಿಗುತ್ತೆ. ಓಕೆ, 6 ಪೋರ್ಟಲ್ಲು ನಿಮ್ಮ ಲೈಫಲ್ಲಿ ಏನು ಬ್ರಿಂಗ್ ಮಾಡ್ತದೆ ಅಂತ ಈಗ ಒಂದು ರೀಡಿಂಗ್ಸ್ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಗೈಡ್ ಮೈ ವೀವರ್ಸ್. ದಿಸ್ 6 ಪೋರ್ಟಲ್ ಏನು ಬ್ರಿಂಗ್ ಮಾಡ್ತದೆ ನನ್ನ ವೀವರ್ಸ್ಗೆ, ಆ್ಯಂಡ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಕೂಡ ನನಗೆ ಹೇಳಿ. ಅವ್ರು ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕು ಅಂತಲೂ ಕೂಡ ನನಗೆ ಹೇಳಿ. ಏನು ಬ್ಲೆಸ್ಸಿಂಗ್ಸ್ನ ನೀವು ಕಳಿಸ್ತಾ ಇದ್ದೀರಾ, 6 ಪೋರ್ಟಲ್ ಏನು ಬ್ಲೆಸ್ಸಿಂಗ್ಸ್ ಕಳಿಸ್ತಾ ಇದೆ ಪ್ಲೀಸ್ ನನಗೆ ಹೇಳಿ. ಪ್ಲೀಸ್ ಗೈಡ್. 6 ಪೋರ್ಟಲ್ ಏನು ಬ್ಲೆಸ್ಸಿಂಗ್ ಬರ್ತಾ ಇದೆ. ಯಾರೆಲ್ಲ ಜಡ್ಜ್ಮೆಂಟ್ ಮೇಲೆ, ಜಸ್ಟಿಸ್ ಮೇಲೆ ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ಅಂದ್ರೆ ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನನಗೆ ತುಂಬಾ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಮನಸ್ಥಿತಿಲಿ ಯಾರೆಲ್ಲ ಇದ್ದೀರಾ, ನೀವು ಈ ಒಂದು 6 ಪೋರ್ಟಲ್ ಏನಿದೆ ಅಲ್ಲ, ಅವತ್ತಿನ ದಿವಸ ನೀವು ಅದನ್ನ ಪ್ರೇ ಮಾಡಿ, ಗಾಡ್ಗೆ ಮೆಡಿಟೇಷನ್ನ ಮಾಡಿ. ನಿಮ್ಗೆ ಏನು ನ್ಯಾಯ ಬೇಕು, ಯಾವ ಥರ ನ್ಯಾಯ ಬೇಕು ಅಂತ ನೀವು ಅನ್ಕೊಂತಾ ಇದ್ದೀರಾ ಅದನ್ನ ನೀವು ಫೀಲ್ ಮಾಡಿ, ವಿಜುವಲೈಸ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಬ್ಲೆಸ್ ಮೈ ವೀವರ್ಸ್.
ಸ್ವಲ್ಪ ವೆಯ್ಟ್ ಮಾಡ್ತೀನಿ. ನನಗೆ ಸ್ವಲ್ಪ ಶಫ್ಲಿಂಗ್ ನಿಮಗೆ ನೋಡಕ್ಕೆ ಇದಾಗ್ಬೋದು, ಬಟ್ ನೀವು ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ ಎನರ್ಜೀಸು. ಬಿಕಾಸ್ ಶಫ್ಲಿಂಗ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಎನರ್ಜೀಸ್ ಕನೆಕ್ಟ್ ಆಗೋದು. ನನಗೆ ಈ ಥರ ಫ್ಲಿಪ್ ಆಗಬೇಕು ಕಾರ್ಡ್ಸ್. ನಾನು ಅವಾಗಲೇ ಬಂತಿದ್ದು, ಆದರೂ ನಾನು ಇದನ್ನ ಸ್ವಲ್ಪ ಹೋಲ್ಡ್ ಮಾಡಿದೆ, ತಗೊಂಡಿಲ್ಲ. ಯಾಕಂದ್ರೆ ಐ ವಾಂಟೆಡ್ ಟು ಫ್ಲಿಪ್ ಇಟ್. ಓಕೆ, ಎನರ್ಜೀಸ್ ಪಾಪ್ಔಟ್ ಆಗಬೇಕು ನನಗೆ. ಸೊ ಸ್ಟ್ರಾಂಗ್ ಆಗಿರುತ್ತೆ. ಆಕ್ಚುಲಿ ಬೇಕು ಅಂತ ನನಗೆ ಫೀಲ್ ಇತ್ತು, ಬಂದಿದೆ ಕೂಡ. ಹೇಳ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಮಿ ಟೇಕ್ ಮೋರ್ ಕಾರ್ಡ್ಸ್. Universe, please bless, please guide and bless. What are the blessings my viewers are getting? Please guide and bless. Please guide, please guide, please guide. Okay, please guide, please guide. My intuitions are getting very strong. Please guide, please guide, please guide. What they are attracting, my viewers, what they are attracting. Okay, please guide, please guide. Guide more, guide more, guide more, guide more. Please guide more. What they are attracting, what they are attracting. Okay, 6 of Pentacles. I'll take. ಒಂದು ಸೆಕೆಂಡ್, ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಬಿಡ್ತೀನಿ. ಪ್ಲೀಸ್ ಗೈಡ್. ಓಕೆ, ವೀಲ್ ಆಫ್ ಫಾರ್ಚೂನ್. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಬರ್ತಿದೆ ರೀಡಿಂಗ್ ಅಂತ ಅಂದ್ರೆ ವಾವ್. ಸಿ, ನಾನು ಏನೇನು ಬರುತ್ತೆ ಅಂತ ನಾನು ಇಂಟ್ಯೂಷನ್ ಹೇಳ್ತಿತ್ತೋ ಅದೇ ಕಾರ್ಡ್ಸೇ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. 2 more cards, please. 2 more cards, please. 2 more cards. Okay. Bottom of the deck is victory. Again 6 of wands. Okay, ಇದು ತಗೋಬೇಡ. ಸೊ ಈಗ ಹೇಳ್ತಾ ಹೋಗ್ತೀನಿ ನಾನು. ಕಾರ್ಡ್ಸ್ ತುಂಬಾ ನಾನು ಶೋ ಮಾಡಲ್ಲ, ತುಂಬಾ ಹೈಲೈಟೆಡ್ ಇದ್ದಿದ್ದು ಮಾತ್ರ ನಾನು ಶೋ ಮಾಡ್ತೀನಿ. ಮಿಡಲ್ ವೀಲ್ ಆಫ್ ದ ಫಾರ್ಚೂನ್ ಬಂದಿದೆ. ಓಕೆ, ತುಂಬಾ ಜನಕ್ಕೆ ಟೈಮು ಟರ್ನ್ ಆಗ್ತಾ ಇದೆ. ಓಕೆ, ಲಕ್ ನಿಮ್ಮ ಫೇವರಿಗೆ ಬರ್ತಾ ಇದೆ. ನಂಬಿಕೆಯನ್ನ ಇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಗುರುಗಳ ಮೇಲೆ ನಂಬಿಕೆ ಇಡಿ. ನಿಮಗೆ ಯಾರು ದಾರಿ ತೋರಿಸ್ತಾರಲ್ಲ ಅದ್ರ ಮೇಲೆ ನಂಬಿಕೆ ಇಡಿ. ಯೂನಿವರ್ಸ್ ನಿಮಗೆ ಸಿಗ್ನಲ್ಸ್ ನ ಕೊಡ್ತಾ ಇರುತ್ತಲ್ಲ ಅದ್ರ ಮೇಲೆ ನಂಬಿಕೆ ಇಡಿ. ಓಕೆ, ಒಂದಲ್ಲ ಒಂದು ರೀತಿಯಲ್ಲಿ ಯೂನಿವರ್ಸ್ ಸಿಗ್ನಲ್ಸ್ ನ ಕೊಡ್ತಾನೆ ಇರುತ್ತೆ. ನಮ್ಮ ಸುತ್ತ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನೀವು ಯು ಮಸ್ಟ್ ಕೇಪಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಥಿಂಗ್ಸ್. ಓಕೆ, ಎಲ್ಲರೂ ಬಂದು ಯಾವಾಗ್ಲೂ ಪ್ರತಿ ಸಲ ನಿಮ್ಗೆ ಇದು ದಾರಿ ಸರಿ ಇಲ್ಲ, ಇದು ಸರಿ ಇದೆ ಅಂತ ಯಾರೋ ಒಬ್ರು ಯಾವಾಗ್ಲೂ ನಿಮಗೆ ಗೈಡ್ ಮಾಡಕ್ ಇರೋದಿಲ್ಲ. ನಿಮ್ಮ ಒಳಗೆ ಇರುವಂತಹ ಒಂದು ಇಂಟ್ಯೂಷನ್ ಏನಿರುತ್ತೆ ಅದನ್ನ ಕೇಳ್ಕೊಂತ ನೀವು ಮುಂದೆ ಹೋಗೋದನ್ನ ಕಲಿಬೇಕು. ಸೊ ಅದನ್ನ ಕಲಿಬೇಕು ಅಂದ್ರೆ ಮೆಡಿಟೇಷನ್ ಮಾಡಬೇಕು, ನಿಮ್ ಜೊತೆ ನೀವು ಕನೆಕ್ಟೆಡ್ ಆಗಿರ್ಬೇಕು. ಸಿಂಪಲ್. ಓಕೆನಾ? ಸೊ ತುಂಬಾ ಜನದ ಲಕ್ಕು ಫೇವರಿಗೆ ಬರ್ತಾ ಇದೆ. 6 ಪೋರ್ಟಲ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಇದೆ. ಯಾರೆಲ್ಲ ಇಲ್ಲಿವರೆಗೂ ಬಹಳ ಕಷ್ಟಪಡ್ತಾ ಇದ್ರಿ, ತುಂಬಾನೇ ಎಮೋಷನಲ್ ಟ್ರೋಮಾಸ್ ಇರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ಸ್ಟ್ರಗಲ್ ಇರ್ಬೋದು, ಅಥವಾ ಒಂದು ಕನಸನ್ನ ನನಸು ಮಾಡಕ್ಕಾಗದೆ ಒಂದು ಸಿಕ್ಕಾಕೊಂಡು ಒದ್ದಾಡ್ತಿರ್ತೀರಲ್ಲ ಅಂತವ್ರು ಎಲ್ಲರಿಗೂ ಕೂಡ ಒಂದು ಲಕ್ ಟರ್ನ್ ಆಗ್ತದೆ. ನಿಮ್ಮ ಒಂದು ಏನ್ ಹೇಳ್ತಾರಲ್ಲ, ಕೆಳಗಿದವನ್ ಮೇಲೆ ಹೋಗ್ಬೇಕು, ಮೇಲಿದವನ್ ಕೆಳಗ್ ಬರ್ಲೇಬೇಕು ಅಂತ ಹೇಳ್ತಾರಲ್ಲ. ಸೊ ಆತರ ಒಂದು ಕಂಪ್ಲೀಟ್ ಸೈಕಲ್ ಇದಾಗ್ತದೆ, ಉಲ್ಟಾ ಚಕ್ರ ತಿರುಗ್ತಾ ಇದೆ. ಅಂಡ್ ನೀವು ಕೆಲವರೆಲ್ಲ ಒಂದು ಕಾರ್ಮಿಕ್ ಸೈಕಲ್ಸ್ ನ ಕಂಪ್ಲೀಟ್ ಮಾಡ್ತಾ ಇದ್ರ. ಕಂಗ್ರಾಚುಲೇಷನ್ಸ್. ಯಾರೆಲ್ಲ ಕಾರ್ಮಿಕ್ ಸೈಕಲ್ಸ್ ನ ಕಂಪ್ಲೀಟ್ ಮಾಡ್ತಿದಾರ, ರಿಯಲಿ ಕಂಗ್ರಾಚುಲೇಷನ್ಸ್. ಬಿಕಾಸ್ ಇಟ್ಸ್ ವೆರಿ ಟಫ್ ಸೈಕಲ್. ಐ ನೋ ಇಟ್ಸ್ ವೆರಿ ವೆರಿ ಟಫ್, ಮೈ ಡಿಯರ್. You have done the work. Congratulations to all who have done the work. Okay, congratulations. So ಮತ್ತೆ ಇದ್ರಲ್ಲಿ ಏನು ಅಂತ ಅಂದ್ರೆ ಒನ್ ಮೋರ್ ಥಿಂಗ್ ಅಂದ್ರೆ ವೆರಿ ನ್ಯೂ ಬಿಗಿನಿಂಗ್ ಇದೆ ತುಂಬಾ. ಒಂದು 10 ಯಾರೆಲ್ಲ ಏಂಜಲಿಕ್ ನಂಬರ್ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಇದ್ ಮಾಡ್ಬೇಡಿ. ತುಂಬಾ ಸಲ ರಿಪೀಟ್ ಆಗಿದೆ ಇಲ್ಲಿ. 10 ಎಗೇನ್ ಇಲ್ಲಿ 10 ತುಂಬಾ ಸಲ ರಿಪೀಟ್ ಆಗಿದೆ. 10 ಏನಂದ್ರೆ ನಿಮ್ಮ ಕಾರ್ಮಿಕ್ ಸೈಕಲ್ಸ್ ಕಂಪ್ಲೀಟ್ ಆಗ್ತಿದೆ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ಏಂಜಲಿಕ್ ನಂಬರ್ ನಿಮ್ಗೆ ಹೇಳ್ತಾ ಇದೆ. ಅಂಡ್ ನೀನು ಸ್ಪಿರಿಚುಲಿ ಇನ್ಕ್ಲೈಂಡ್ ಆಗ್ಬೇಕು, ಸ್ಪಿರಿಚುವಲ್ ಪಾತ್ ಅಲ್ಲಿ ನೀನ್ ಕನೆಕ್ಟ್ ಆಗ್ಬೇಕು, ಸ್ಪಿರಿಚುಲಿ ನೀನ್ ಮುಂದೆ ಹೋಗ್ಬೇಕು ಅನ್ನೋದು ಕೂಡ ಹೇಳ್ತಾ ಇದೆ. ಮತ್ತೆ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ ನಿನ್ ಲೈಫ್ ಅಲ್ಲಿ, ಅದನ್ನ ನೀನ್ ಎಂಬ್ರೇಸ್ ಮಾಡು, ನಿನ್ನ ನೀನ್ ಬದಲಾಯಿಸ್ಕೋ. ನಿನ್ನ ಹಳೆ ಪ್ಯಾಟರ್ನ್ಸ್ ಏನಿರುತ್ತೆ, ಹಳೆ ಮಿಸ್ಟೇಕ್ಸ್ ಏನಿರುತ್ತೆ, ಅದನ್ನ ನೀನು ಚೇಂಜ್ ಮಾಡ್ಕೋ. ಆ ಹಳೆ ಲೆಸನ್ಸ್ ಅನ್ನ ನೀನು ಕಲ್ತಿರೋದನ್ನ ಮರಿಬೇಡ. ಅದ್ರ ಜೊತೆಯಲ್ಲಿ ನೀನು ಮುಂದಿನ ಜೀವನವನ್ನ ಕಟ್ಕೋ ಅಂತ ನಿಮಗೆ ಮೆಸೇಜ್ ಅನ್ನ ಹೇಳ್ತಾ ಇದೆ. ಸೊ ಅಂಡ್ ಫ್ಯಾಮಿಲಿ, ನಾನು ಹೇಳ್ದೆ ಅಲ್ಲ 6 ಪೋರ್ಟಲ್ ಅಂತ. ಅಗೈನ್ 10 ಆಫ್ ಕಪ್ಸ್ ಬಂದಿದೆ. 10 ಆಫ್ ಕಪ್ಸ್ ಅಂದ್ರೆ ಹ್ಯಾಪಿ ಫ್ಯಾಮಿಲಿ. ನೀವ್ ಯಾರನ್ನಾದ್ರೂ ತುಂಬಾ ಇಷ್ಟಪಡ್ತಿದ್ದು, ಪ್ರಪೋಸ್ ಮಾಡೋದಕ್ಕೆ ಯಾರಾದ್ರೂ ತುಂಬಾ ಡೌಟ್ಫುಲ್ ಆಗಿದ್ದಿದ್ರೆ ಯೋಚನೆ ಮಾಡ್ಬೇಡಿ, ಪ್ರಪೋಸ್ ಮಾಡಿ. ಖಂಡಿತವಾಗ್ಲೂ ಅವ್ರು ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ. ನೀವು ಟೈಮ್ ಪಾಸಿಗೆ ಇರೋರಿಗೆ ನಾನು ಹೇಳ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಸೀರಿಯಸ್ ಆಗಿ ಯಾರಿದ್ದೀರಾ, ಮದ್ವೆ ಆಗಿ ಒಂದು ಹ್ಯಾಪಿ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬೇಕು, ಲೈಫ್ ಲಾಂಗ್ ಪಾರ್ಟ್ನರ್ ಬೇಕು ಅಂತ ಸೀರಿಯಸ್ನೆಸ್ ಅಲ್ಲಿ ಯಾರು ಇರ್ತೀರಾ, ಲವ್ ಮಾಡ್ತಿರ್ತೀರಾ, ಪ್ರೀತಿ ಮಾಡ್ತಿರ್ತೀರಾ ಅಂತವ್ರಿಗೆ ಖಂಡಿತವಾಗ್ಲೂ ಈ ಒಂದು 6 ಪೋರ್ಟಲ್ ಏನಿದಲ್ಲ
ಒಂದು ಹ್ಯಾಪಿ ಫ್ಯಾಮಿಲಿನ ತಂದ್ಕೊಡ್ತಾ ಇದೆ. ನೀವೇನ್ ಅನ್ಕೊಂಡಿದ್ದೀರಾ ಅದೇ ತರ ಇಮೋಷನಲ್ ಫುಲ್ಫಿಲ್ಮೆಂಟ್ ಮತ್ತೆ ಒಂದು ಫ್ಯಾಮಿಲಿಯಲ್ಲಿ ನರ್ಚರಿಂಗ್ ಎಲ್ಲದೂ ಸಿಗುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೊಂಡು ಹ್ಯಾಪಿ ಲೈಫ್ ನ ನೀವು ಲೀಡ್ ಮಾಡ್ತೀರಾ. ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಯಾರೆಲ್ಲ ಜಡ್ಜ್ಮೆಂಟಿಗೆ ಕಾಯ್ತಾ ಇದ್ದೀರಾ, ನಾನು ಅವಾಗಲೇ ಹೇಳಿದೆ 6 ಪೋರ್ಟಲ್ ಬಗ್ಗೆ ಹೇಳ್ಬೇಕಾದ್ರೆ. ಸೊ ಆ ಜಡ್ಜ್ಮೆಂಟಿಗೆ ಕೂಡ ನೀವು ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಒಂದು. ಆಮೇಲೆ ಕೆಲವರೆಲ್ಲ ಹೆಂಗೆ ಅಂತ ಅಂದ್ರೆ ತುಂಬಾ ಸೋತ್ ಬಿಟ್ಟಿದ್ದೀರಾ, ಕೈ ಸೋತು ಬಿಟ್ಬಿಟ್ಟಿರೋದು. ಎಲ್ಲ ದೇವ್ರ ಇಚ್ಛೆ, ಈಗ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ, ನೀನ್ ಎಲ್ಲಿಗೆ ತಗೊಂಡೋಗಿ ಹಾಕ್ತೀಯ ಹಾಕು, ಐ ಆಮ್ ರೆಡಿ ಅನ್ನೋ ತರ ಕುತ್ಕೊಂಡಿದ್ದೀರಲ್ಲ ಕೈ ಚೆಲ್ಲಿ. ಸೊ ಅಂತವ್ರು ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಸಿಗ್ನಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನ ನೀವು ರಿಸೀವ್ ಮಾಡ್ಬೇಕಷ್ಟೇ. ಯು ಹ್ಯಾವ್ ಟು ರಿಸೀವ್. ಅಂಡ್ ಪ್ರೇ ಮಾಡೋದನ್ನ ಬಿಡ್ಬೇಡಿ, ಟ್ರಸ್ಟ್ ಮಾಡೋದನ್ನ ಬಿಡ್ಬೇಡಿ. ಪ್ರೇ ಮಾಡಿ, ಟ್ರಸ್ಟ್ ಮಾಡ್ತಾನೆ ಇರಿ. ಈ 6 ಪೋರ್ಟಲ್ ಅಲ್ಲಿ ವರ್ಕ್ ಮಾಡಿ, ಮೆಡಿಟೇಷನ್ ಮಾಡಿ. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಅದ್ರದ್ದು ಆ ಕ್ವಶನ್ಸ್ಗೆ ಆನ್ಸರ್ಸ್ ಕೂಡ ಸಿಗುತ್ತೆ. ಅಥವಾ ನೀವು ಏನ್ ಟ್ರಬಲ್ ಅಲ್ಲಿ ಹೋಗ್ತಾ ಇದ್ದೀರಾ ಅದಕ್ಕೊಂದು ಸೊಲ್ಯೂಷನ್ ಅಂತ ನಿಮ್ಗೆ ಈ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ. ಅಂಡ್ ಕೆಲವರಿಗೆಲ್ಲ ಒಂದು ಸೋಲ್ ಕಾಲಿಂಗ್ ಇದು ಅಂದ್ರೆ ಯಾರು ಕೆಲವರಿಗೆ ಒಂದು ಪ್ರಾಕ್ಟಿಕಲ್ ಥಿಂಗು ಒಂದು ಸ್ಪಿರಿಚುವಲ್ ಥಿಂಗ್ ಇರುತ್ತೆ. ಪ್ರಾಕ್ಟಿಕಲ್ ಅಲ್ಲಿ ತುಂಬಾ ಬಿಸಿ ಆಗ್ಬಿಟ್ಟಿರ್ತಾರೆ. ಅವರ ಒಂದು ಸೋಲ್ ಏನಿರುತ್ತೆ ಕರಿತಿರುತ್ತೆ, ಇಲ್ಲ ನೀನ್ ಮೆಡಿಟೇಷನ್ ಮಾಡು, ಈ ತರ ಏನೋ ಒಂದು ಸ್ಪಿರಿಚುವಲ್ ಇರುವಂತದ್ದು ಏನೋ ಒಂದು ಪ್ರಾಕ್ಟೀಸಸ್ ನ ಮಾಡು ಅಂತ ಸೋಲ್ ಕರಿತಾ ಇರುತ್ತೆ. ಅಥವಾ ಬೇರೆ ಯಾರಿಂದನೋ ಪದೇ ಪದೇ ಸಿಗ್ನಲ್ ಬರ್ತಾ ಇರುತ್ತೆ. ಜೊತೆಲಿ ಇರೋರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರೋ ಒಬ್ರು ಒಂದು ಏನೋ ಒಂದು ಹೇಳ್ತಿರ್ತಾರೆ, ಇಲ್ಲ ಕಣೋ ನೀನ್ ಮೆಡಿಟೇಷನ್ ಮಾಡು, ಇಲ್ಲ ಕಣ ನೀನ್ ಈ ತರ ಟೆಂಪಲ್ಗೆ ಹೋಗು, ಈ ತರ ನೀನ್ ನಡ್ಕೋ, ಹಿಂಗ್ ಮಾಡು, ಏನೇನೋ ಹೇಳ್ತಿರ್ತಾರೆ. ಅದನ್ನ ನೀವು ಮಾಡ್ಬೇಕು ಅನ್ನೋ ಮನ್ಸಿರುತ್ತೆ, ಆದ್ರೆ ಮಾಡಕ್ ಆಗ್ತಾ ಇರಲ್ಲ. ಸೊ ಅಂತವ್ರಿಗಿದು ದಿಸ್ ಇಸ್ ದ ಟೈಮ್ ಟು ಸೋಲ್ ಕಾಲಿಂಗ್ ಅಂತ ಹೇಳ್ತೀವಿ, ಸೋಲ್ ಪರ್ಪಸ್ ನ ಕಾಲಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ಗೇಟ್ ವೇ ಏನಿದೆ ಅದು ನಿಮ್ಗೆ ಒಂದು ಕ್ಲಾರಿಟಿಯನ್ನ ಕೊಡುತ್ತೆ. ನೀನು ಎಷ್ಟು ಲೆವೆಲಿಗೆ ನೀನು ಸ್ಪಿರಿಚುವಲ್ ಆಗಿ ಹೋಗ್ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ದೇವರು ಕೊಡ್ತಾರೆ. ಅದನ್ನ ನೀವು ರಿಸೀವ್ ಮಾಡ್ಕೊಂಡು ನಿಮ್ಮ ಸೋಲ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಡೆಸ್ಟಿನಿ ಏನಿದೆ ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್ ಟು ವರ್ಕ್. ಓಕೆ. ಅಂಡ್ ಹೀಲಿಂಗ್, ಇದರಿಂದಾನೇ ಹೀಲಿಂಗ್ ಆಗೋದು. ನಾನು ಹೇಳ್ತಿದ್ದೀನಿ ದಿಸ್ ಇಸ್ ಸಿಂಬಲ್ ಆಫ್ ಹೀಲಿಂಗ್. ಹೀಲ್ ಇದರಿಂದಾನೇ ಆಗೋದು. ಅಂಡ್ ಗಾಡ್ ಇಸ್ ವಿತ್ ಯು. 10 ಯಾರಿಗೆಲ್ಲ ಏಂಜಲಿಕ್ ನಂಬರ್ ಕಾಣಿಸ್ತದೆ ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಅಪಾರ್ಟ್ ಫ್ರಮ್ ದಟ್ ನ್ಯೂ ಬಿಗಿನಿಂಗ್ಸ್, ತುಂಬಾ ಜನಕ್ಕೆ ಲವ್ ಆಫರ್ಸ್ ಬರ್ತಾ ಇದೆ. ಓಕೆ. ಈ 6 ಪೋರ್ಟಲ್ ಅಲ್ಲಿ ತುಂಬಾ ಜನಕ್ಕೆ ಲವ್ ಆಫರ್ಸ್ ಬರ್ತಾ ಇದೆ. ಎಮೋಷನಲ್ ಫುಲ್ಫಿಲ್ಮೆಂಟ್ ಇದು, ಅದು ಕೂಡ ಡಿವೈನ್ ಇಂದ ಆಫರ್ ಆಗಿರುವಂತದ್ದು. ಎಸ್ಪೆಷಲಿ ನನಗೆ ಕಾರ್ಡ್ಸ್ ತೋರಿಸ್ಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ ತೋರಿಸ್ತೇನೆ ನನಗೆ ಇರಕ್ಕಾಗ್ತಿಲ್ಲ. ಬಿಕಾಸ್ ಅಷ್ಟು ಒಂದು ಪಾಸಿಟಿವ್ ಅಂಡ್ ಎನರ್ಜಿ, ತುಂಬಾನೇ ಎನರ್ಜೆಟಿಕ್ ಅಂತ ಅನಿಸ್ತದೆ ನನಗೆ ಲಿಟ್ರಲಿ. ಸಿ 2 ಆಫ್ ಕಪ್ಸ್ ಕೂಡ ಇದೆ, ಇದು ಕೂಡ ಅಷ್ಟೇ. ಹೆಂಗೆ ಅಂತಂದ್ರೆ ನಿಮ್ಗೆ ಆ ಒಂದು ಆಫರ್ ಬಂದಿರುತ್ತಲ್ಲ, ಆ ಪರ್ಸನ್ಸ್ ಕೂಡ ತುಂಬಾ ಲಾಯಲ್ ಆಗಿರ್ತಾರೆ, ಕ್ರಿಯೇಟಿವ್ ಆಗಿರ್ತಾರೆ, ಅಂಡ್ ನೇಮ್ ಫೇಮ್ ಎಲ್ಲ ಇರತ್ತೆ. ಮತ್ತೆ ಅವರು ವಿಸ್ಡಮ್, ಬುದ್ಧಿವಂತರಾಗಿರ್ತಾರೆ. ಓಕೆನಾ. ಸೊ ಈ ತರ ಮತ್ತೆ ಒಂದು ಎಲ್ಲದನ್ನು ಬ್ಯಾಲೆನ್ಸ್ ಔಟ್ ಮಾಡುವಂತ ಕೆಪಾಬಿಲಿಟಿ ಆ ಪರ್ಸನ್ಗೆ ಅಥವಾ ಇರುತ್ತೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಎನರ್ಜೀಸ್, ನಾಟ್ ದ ಜೆಂಡರ್. ಓಕೆ. ಇಟ್ ಮೇ ಬಿ ಮೇಲ್ ಆರ್ ಫೀಮೇಲ್, ನಿಮ್ಗೆ ಯಾರು ರೆಸೊನೇಟ್ ಆಗ್ತಾರೋ ಅವ್ರನ್ನ ತಗೊಳ್ಳಿ. ಸೊ ತುಂಬಾ ಜನಕ್ಕೆ ನೀವು ಆಫರ್ಸ್ ಇದೆ. ಎಮೋಷನಲ್ ಬಾಂಡೇಜಸ್ ಅಲ್ಲಿ ಯಾರೆಲ್ಲ ಬ್ರೇಕಪ್ ಆಗಿ ತುಂಬಾ ಸಫರ್ ಆಗ್ತಾ ಇದ್ರಿ ಅವ್ರಿಗೆಲ್ಲ ಬ್ಯೂಟಿಫುಲ್ ಆಗಿರುವಂತ ಆಫರ್ಸ್ ಬರ್ತಾ ಇದೆ. ಡೋಂಟ್ ಮಿಸ್ ಇಟ್. ಈ ಏನು ಅಂತಾರೆ ಅಲ್ಲಿ ಡೌಟ್ ಅಲ್ಲಿ ಕುತ್ಕೊಂಬೇಡಿ, ಅಯ್ಯೋ ಇವರಿಗೆ ಓಕೆ ಅಂದ್ರೆ ನಾನು ಚೆನ್ನಾಗಿರ್ತೀನೋ ಇಲ್ಲೋ, ಆ ತರ ಡೌಟ್ ಅಲ್ಲೆಲ್ಲ ಇರಕ್ ಹೋಗ್ಬೇಡಿ. ಖಂಡಿತವಾಗೂ ಚೆನ್ನಾಗಿರ್ತೀರಾ. ಅಂಡ್ 6 ಪೋರ್ಟಲ್ ಅಲ್ಲಿ ಸಿ 6 ನಂಬರ್ಸ್ ಯಾರೆಲ್ಲ ನೋಡ್ತಿದ್ದೀರಾ ಅವರು ಕೂಡ ನನಗೆ ಹಾಕಿ, ಯಾಕಂದ್ರೆ 6 ಏಂಜಲ್ ನಂಬರ್ ಕೂಡ ಇಲ್ಲಿ ರಿಪೀಟ್ ಆಗಿದೆ. ಬಾ ಎಂತ ಒಂದು ರೀಡಿಂಗ್ ಅಂದ್ರೆ ಇವತ್ತು ಅಮೇಸಿಂಗ್. ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ಓಕೆ, ಸೀರಿಯಸ್ಲಿ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ಯಾರ್. ಆಮೇಲೆ ತುಂಬಾ ಜನಕ್ಕೆ ಆ ಕೆಲವರಿಗೆ ಇಲ್ಲಿ ಇನ್ನೊಂದು ಏನ್ ಮೆಸೇಜಸ್ ಇದೆ ಅಂತಂದ್ರೆ, ಆಕ್ಷನ್ ಟೇಕರ್ ಆಗಿರ್ಬೇಕು ನೀವು. ಓಕೆ, ಬಿ ಆಕ್ಷನ್ ಟೇಕರ್. ಯಾರೆಲ್ಲ ಕೆಲವರು ಸಕ್ಸಸ್ ಹತ್ರ ಇದ್ದೀರಾ, ಅದು ಯಾವ ತರ ಸಕ್ಸಸ್ ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಇನ್ ಡೆಫಿನೇಷನ್ ಒಂದೊಂದ್ ತರ ಇರುತ್ತೆ. ಕೆಲವರಿಗೆ ಅವ್ರ ಡ್ರೀಮ್ ಕಾರ್ ತಗೊಂಡಿದ ತಕ್ಷಣ ಫೀಲ್ ಸಕ್ಸಸ್ಫುಲ್, ಡ್ರೀಮ್ ಜಾಬ್ ತಗೊಂಡಿದ ತಕ್ಷಣ ಐ ಫೀಲ್ ಸಕ್ಸಸ್ಫುಲ್, ಡ್ರೀಮ್ ಹುಡುಗಿ ಸಿಕ್ಕಿದ ತಕ್ಷಣ ಐ ಫೀಲ್ ಸಕ್ಸಸ್ಫುಲ್. ಒಬ್ಬೊಬ್ಬರಿಗೆ ಒಂದೊಂದು ಡೆಫಿನೇಷನ್ ಇರುತ್ತೆ. ನಿಮ್ಮ ಲೈಫ್ ನ ಡೆಫಿನೇಷನ್ ಏನು ಅಂತ ನೀವು ಕಂಡುಕೊಳ್ಳಿ. ಬಟ್ ಇಲ್ಲಿ ತುಂಬಾ ವಿಕ್ಟ್ರಿ ಕಾಣಿಸ್ತಾ ಇದೆ. ಈ 6 ಪೋರ್ಟಲ್ ನಿಮಗೆ ವಿಕ್ಟ್ರಿನ ತಂದು ಕೊಡ್ತಾ ಇದೆ. ಗೆಲುವನ್ನ ಸಾಧಿಸ್ತೀರಾ ನೀವು. ಅದು ಲವ್ ಲೈಫ್ ಎಲ್ಲಾರು ಆಗಿರ್ಬೋದು, ಕರಿಯರ್ ಎಲ್ಲಾರು ಆಗಿರ್ಬೋದು, ಅಥವಾ ಏನಂತಾರೆ ಒಂದು ಏನೋ ಒಂದು ಬಹಳ ದಿನದ ಕನ್ಸ್ ಮಾಡ್ಕೊಂಡಿರುವಂತ ಸಿಚುವೇಶನ್ ಅಂದ್ರೂ ಆಗಿರ್ಬೋದು. ಓಕೆ. ಸೊ ಸೆಲೆಬ್ರೇಷನ್ಸ್ ಕಾಣ್ತಾ ಇದೆ. ಈ 6 ಪೋರ್ಟಲ್ ನಿಮ್ಗೆ ತುಂಬಾ ಜನಕ್ಕೆ ಸೆಲೆಬ್ರೇಷನ್ಸ್ ನ ತಂದ್ಕೊಡ್ತಾ ಇದೆ. ಇನ್ನೊಂದು ಬ್ಯಾಲೆನ್ಸ್ ಮಾಡಬೇಕು ಥಿಂಗ್ಸ್ ನ, ಪ್ರಾಕ್ಟಿಕಲ್ ಮತ್ತೆ ಎಮೋಷನಲ್ ಥಿಂಗ್ಸ್ ನ ಬ್ಯಾಲೆನ್ಸ್ ಮಾಡಿ. ಯಾವಾಗ್ಲೂ ಗೀವರ್ ಆಗಿರ್ಬೇಡಿ. ಕೆಲವರಿಗೆ ಮಾತ್ರ ಇದು ಮೆಸೇಜ್. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ಕೆಲವು ರೆಸೋನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ರೆಸೋನೇಟ್ ಆಗೋದಿಲ್ಲ. ಸೊ ನಿಮಗೆ ಏನ್ ರೆಸೋನೇಟ್ ಆಗುತ್ತೆ, ನಿಮ್ಮ ಲೈಫಿಗೆ ಯಾವುದು ಕರೆಕ್ಟ್ ರೆಸೋನೇಟ್ ಅನ್ಸುತ್ತೆ ಅಷ್ಟನ್ನ ಮಾತ್ರ ನೀವು ಮೆಸೇಜಸ್ ತಗೊಳ್ಳಿ. ಸೊ ಯಾರಿಗೆ ನೀಡ್ ಇರುತ್ತೆ, ಯಾರು ತುಂಬಾ ನೀಡಿ ಪೀಪಲ್ ಇರ್ತಾರೆ, ನಿಜವಾಗ್ಲೂ ಕಷ್ಟದಲ್ಲಿ ಇರ್ತಾರೆ, ಅಂತವ್ರಿಗೆ ಮಾತ್ರನೇ ಹೆಲ್ಪ್ ಮಾಡಿ. ಆದ್ರೆ ಜೆನ್ಯೂನ್ ಇರೋರಿಗೆ ಮಾತ್ರನೇ ನೀವು ಕೊಡಿ. ನಿಮ್ಮ ಹತ್ರ ಇರುವಂತಹ ರಿಸೋರ್ಸಸ್, ನಾಲೆಜ್ ಎಲ್ಲವನ್ನು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಂಚಿ.
ಅತಿಯಾಗಿ ಯಾವ್ದನ್ನು ಮಾಡಬೇಡಿ. ಅತಿಯಾಗಿ ಮಾಡಕ್ ಹೋದ್ರೆ ಯಾವ್ದಕ್ಕೂ ಬೆಲೆ ಇರೋದಿಲ್ಲ. ಈವನ್ ದ ನಾಲೆಡ್ಜ್ ಹಂಚಿದ್ರೆ ಬೆಳೆಯುತ್ತೆ. ಹಾಗಂತ ಎಲ್ಲಿ ಬೆಲೆ ಇರೋಲ್ಲ ಅಲ್ಲಿ ಹಂಚಿದ್ರೆ ಅದು ಬೆಳೆಯೋಲ್ಲ. ಅದಕ್ಕೆ ಸಿಗ್ಬೇಕಾದಂತ ಒಂದು ಇಂಪಾರ್ಟೆನ್ಸ್ ಆಗ್ಲಿ, ಒಂದು ಸನ್ಮಾನ ಆಗ್ಲಿ, ಅಥವಾ ಒಂದು ಗೌರವ ಆಗ್ಲಿ ಸಿಗೋದಿಲ್ಲ. ಓಕೆ, ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಎಲ್ಲಿ ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ನಿಮ್ಮ ನಾಲೆಡ್ಜ್ ನ ಕೊಡ್ಬೇಕು. ನಿಮ್ಮ ಹಣನೂ ಅಷ್ಟೇ, ಯಾರು ನೀಡಿ ಇರ್ತಾರೆ ಅವ್ರಿಗೆ ಮಾತ್ರ ಕೊಡ್ಬೇಕು. ಸೊ ಆ ಒಂದು ಬ್ಯಾಲೆನ್ಸಿಂಗ್ ಥಿಂಗ್ ನ ಮಾಡಿ. ಈಗೋಯಿಸ್ಟಿಕ್ ಆಗಿರ್ಬೇಡಿ. ಇಲ್ಲಿ ಕೆಲವರು ಸ್ವಲ್ಪ ಈಗೋಯಿಸ್ಟಿಕ್ ಆಗಿದ್ದಾರೆ. ಸೊ ನಿಮ್ಮ ಈಗೋ ಮೇಲೆ ನೀವು ವರ್ಕ್ ಮಾಡಬೇಕು ಈ ಪೋರ್ಟಲ್ ಅಲ್ಲಿ, 66 ಪೋರ್ಟಲ್ ಅಲ್ಲಿ. ಓಕೆನಾ? ಯಾ, ಅಗೇನ್ ಅದೇ ಪ್ಯಾಷನೇಟ್ ಆಗಿ ಗ್ರೋ ಮಾಡ್ತೀರಾ. ನಿಮ್ಮ ಜಾಬ್ ಅಲ್ಲಿ ತುಂಬಾ ಪ್ಯಾಷನೇಟ್ ಆಗಿ ಗ್ರೋ ಮಾಡ್ತೀರಾ. 66 ಪೋರ್ಟಲ್ ಹೇಳ್ತಾ ಇದೆ, ಬ್ಲೆಸ್ಸಿಂಗ್ಸ್ ಅನ್ನ ತರ್ತಾ ಇದೆ. ಮೆಚೂರ್ಡ್ ಆಗಿದ್ದೀರಾ ನೀವು. ತುಂಬಾ ಜನ ಮೆಚೂರ್ಡ್ ಆಗಿದ್ದೀರಾ. ಕರಿಯರ್ ಅಲ್ಲಿ ತುಂಬಾ ಮುಂದೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನೀವು ಮುಂದೋಗ್ತೀರಾ. ನಿಮ್ಮ ಮೇಲೆ ನೀವು ಸೆಲ್ಫ್ ಡೌಟ್ ಅನ್ನ ಮಾಡೋದನ್ನ ಬಿಟ್ಟಾಗ ಅದು ಖಂಡಿತವಾಗ್ಲೂ ಪಾಸಿಬಲ್ ಇದೆ. ಮತ್ತೆ ರಿಸ್ಕ್ ಅನ್ನ ತಗೊಬೇಕು. ನಿಮ್ಮ ಐಡಿಯಾಸ್ ಏನಿರುತ್ತಲ್ಲ, ಲಾಜಿಕಲ್ ಐಡಿಯಾಸ್, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಓಕೆ, ಹೊಸ ಐಡಿಯಾಸ್ ಮೇಲೆ ವರ್ಕ್ ಮಾಡಿ. ಇದು ರೈಟ್ ಟೈಮ್. ಇದು 66 ಪೋರ್ಟಲ್ ಅಲ್ಲಿ ಯಾರು ಲಕ್ಸುರಿ ಮ್ಯಾನಿಫೆಸ್ಟ್ ಮಾಡಬೇಕು, ನನ್ನ ಕೆರಿಯರ್ ಏನು ಲಕ್ಷದಿಂದ ನಾನು ಕ್ರೋರ್ ತನಕ ನಾನು ಗ್ರೋ ಮಾಡಬೇಕು ಅಂತ ಈ ಪೋರ್ಟಲ್ ಖಂಡಿತವಾಗ್ಲೂ ಅದು ಪಾಸಿಬಲ್ ಇದೆ. ಈ ಪೋರ್ಟಲ್ ಅಲ್ಲಿ ನೀವು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಲಾಜಿಕ್ಸ್ ಮೈಂಡ್ ಅನ್ನ, ಐಡಿಯಾಸ್ ಏನಿರುತ್ತೆ ಅದನ್ನ ಬಿಸ್ನೆಸ್ ಮೇಲೆ ಹಾಕಿ. ಅದನ್ನ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು, ಅಥವಾ ಏನೋ ಒಂದು ಎಕ್ಸ್ಟ್ರಾ ಸ್ಕಿಲ್ ನ ಕಲ್ತ್ಬಿಟ್ಟು ನಾನು ಅದ್ರಲ್ಲಿ ಏನೋ ಒಂದು ಮಾಡ್ತೀನಿ ಅನ್ನೋದಿರ್ಬೋದು, ಎನಿಥಿಂಗ್, ಅಥವಾ ಇನ್ನೇನೋ ಹೊಸ ಐಡಿಯಾಸ್ ಇರ್ಬೋದು ನಿಮಗೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್. ಓಕೆ, ಟು ಇಂಪ್ಲಿಮೆಂಟ್, ಟು ಗೆಟ್ ಅ ನೀವು ಐಡಿಯಾಸ್ ಮೇಲೆ ವರ್ಕ್ ಮಾಡಬೇಕು. ಓಕೆ, ಹೊಸದೊಂದು ಐಡಿಯಾಸ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ನೀವೇನ್ ಅನ್ಕೊಂಡಿದ್ರೆ ಅದನ್ನ ಸಾಧನೆ ಮಾಡುವಂತ ಟೈಮು. ಸೊ 7 ಅಗೇನ್ ಓವರ್ ಥಿಂಕಿಂಗ್ ಮಾಡ್ತಿದಾರೆ ತುಂಬಾ ಜನ. ಓವರ್ ಥಿಂಕಿಂಗ್ ಮಾಡಬೇಡಿ. ಆಲ್ರೆಡಿ ತುಂಬಾ ಜನ ಹಾರ್ಡ್ ವರ್ಕಿಂಗ್ ಮಾಡಿ ಸಕ್ಸಸ್ಗೋಸ್ಕರ ವೇಟ್ ಮಾಡ್ತಿರುವಂತ ಫೇಸ್ ಇದು. ಅಥವಾ ಅಯ್ಯೋ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಸ್ಟಿಲ್ ವೈ ಇಟ್ ಇಸ್ ನಾಟ್ ವರ್ಕಿಂಗ್, ವೈ ಇಟ್ ಇಸ್ ನಾಟ್ ಗಿವಿಂಗ್ ದ ರಿಸಲ್ಟ್ ವಾಟ್ ಐ ವಾಂಟೆಡ್ ಅಂತ ಅನ್ಕೊಂತ ಇದ್ರೆ, ನೋ, ಯು ಆರ್ ರಾಂಗ್. ಓಕೆ, ದಿಸ್ 66 ಪೋರ್ಟಲ್ ನೀವೇನೇನೆಲ್ಲ ವರ್ಕ್ ಮಾಡಿದಿರಾ ಅದಷ್ಟು ನಿಮಗೆ ಜಡ್ಜ್ಮೆಂಟ್ ಅನ್ನ ದೇವರು ತಂದ್ಕೊಡ್ತಾರೆ. ಸಿ, ನೀವು ಸ್ಯಾಡ್ ಮೂಡಿಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಯು ಹ್ಯಾವ್ ಆಲ್ರೆಡಿ ವರ್ಕ್ಡ್ ಅ ಲಾಟ್. ಹಂಗಂತ ವರ್ಕ್ ನಿಲ್ಸಿ ಅಂತ ನಾನು ಹೇಳ್ತಿಲ್ಲ. ಲಿಟಲ್ ಬಿಟ್ ಟೇಕ್ ಅ ರೆಸ್ಟ್ ಅಂಡ್ ರೀಫೋಕಸ್ ಆನ್ ಯುವರ್ ವರ್ಕ್ ಅಂಡ್ ರೀಫೋಕಸ್ ಆನ್ ಯುವರ್ ಸೆಲ್ಫ್. ಖಂಡಿತವಾಗ್ಲೂ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಬ್ಯೂಟಿಫುಲ್ ಆಗಿರೋಂಥ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಿದವರಿಗೆ ಯಾವತ್ತೂ ಮೋಸ ಆಗೋದೇ ಇಲ್ಲ. ಓಕೆ, ಅಂಡ್ ತುಂಬಾ ಜನ ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಯಾವ ಎನರ್ಜಿ ಅಂತ ಅಂದ್ರೆ 9 ಆಫ್ ಪೆಂಟಿಕಲ್ಸ್. ಓಕೆ, 9 ಆಫ್ ಪೆಂಟಿಕಲ್ಸ್ ಎನರ್ಜಿಯಲ್ಲಿ ಇದ್ದೀರಾ. ವೆರಿ ನರ್ಚರಿಂಗ್ ಎನರ್ಜಿ. ನರ್ಚರಿಂಗ್ ಅಂದ್ರೆ ಇನ್ನೊಬ್ಬರನ್ನ ತುಂಬಾ ಪ್ರೀತಿಯಿಂದ ಕಾಣುವಂಥದ್ದು, ತನ್ನನ್ನು ತಾನು ಪ್ರೀತಿಯಿಂದ ಕಾಣುವಂಥದ್ದು, ತನ್ನ ಸುತ್ತ ಇರೋರನ್ನ ತುಂಬಾ ಕೈಂಡ್ನೆಸ್ ಇಂದ ಟ್ರೀಟ್ ಮಾಡುವಂಥದ್ದು, ಆಮೇಲೆ ಅಬಂಡೆನ್ಸ್ ನ ಅಟ್ರಾಕ್ಟ್ ಮಾಡುವಂಥದ್ದು, ವೈಬ್ರೇಷನ್, ಹೈಯರ್ ವೈಬ್ರೇಷನ್ ಅಲ್ಲಿ ಇರ್ತಾರೆ, ಸೆಲ್ಫ್ ಲವ್ ನ ಜಾಸ್ತಿ ಮಾಡ್ತಾರೆ, ಸೆಲ್ಫ್ ಕೇರ್ ನ ಮಾಡ್ತಾರೆ. ಓಕೆ, ಅಂಡ್ ನಾನು ಯಾವತ್ತೂ ಕಮ್ಮಿ ಅಂತ ಫೀಲ್ ಮಾಡೋದಿಲ್ಲ ಅವರು. ಸೊ ಆಮೇಲೆ ತುಂಬಾ ಜನ ಇಲ್ಲಿ ಗುಡ್ ನ್ಯೂಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸಿ, 66 ಪೋರ್ಟಲ್ ನಿಮ್ಗೆ ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅನ್ನ ತರ್ತಾ ಇದೆ. ಓಕೆ, ಇಟ್ಸ್ ಬ್ರಿಂಗಿಂಗ್ ಅ ವೆರಿ ಗುಡ್ ನ್ಯೂಸ್ ಬರ್ತಿದೆ. ಒಂದು ಗೋಲ್ಡನ್ ಆಪರ್ಚುನಿಟಿ ಕೂಡ ಬರ್ತಾ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ, ನೋಡ್ಕೊಳ್ಳಿ. ತುಂಬಾ ಜನದ ಲೈಫಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಅದು ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ ಆಗಿದೆ. ಅಂಡ್ ತುಂಬಾ ಜನಕ್ಕೆ ಕರಿಯರ್ ಅಲ್ಲಿ ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಯಾರಾದ್ರೂ ಕರಿಯರ್ ಶಿಫ್ಟ್ ನ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ, ನಿಮಗೆ ಆಪರ್ಚುನಿಟಿ ಬಂತು ಅಂತ ಅಂದ್ರೆ, ನಿಮ್ಮ ಇಂಟ್ಯೂಷನ್ ಹೇಳಿದ್ರೆ ಎಸ್ ನಾನು ಇದ್ರಲ್ಲಿ ಹೋದ್ರೆ ಮುಂದುವರಿತೀನಿ ಅಂದ್ರೆ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಸೊ ಎಲ್ಲ ಪಾಸಿಟಿವ್ ಕಾರ್ಡ್ ಇದೆ. ಓಕೆ, ಯು ಕ್ಯಾನ್ ಗೋ ವಿತ್ ನೀವು ಆಪರ್ಚುನಿಟಿ. ಜಾಬ್ ಅಲ್ಲಿ ಮತ್ತೆ ಕೆರಿಯರ್ ಅಲ್ಲಿ ಯಾರಾದ್ರೂ ನೀವು ಆಪರ್ಚುನಿಟಿ ನೋಡ್ತಾ ಇದ್ರೆ ಅಂತವರಿಗೆ ಮೆಸೇಜಸ್ ಸಕ್ಕತ್ತಾಗಿದೆ. ಮಾತ್ರ ಮೆಸೇಜಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಅಂಡ್ ತುಂಬಾ ರೆಸೋನೇಟ್ ಆಗಿರುವಂತ ಮೆಸೇಜಸ್ ಬಂದಿದೆ ಈ ಪೋರ್ಟಲ್ಗೆ, ಮತ್ತೆ ಅದಕ್ಕೆ ರೆಸೋನೇಟ್ ಆಗಿರುವಂತದ್ದು. ಸೊ ಏನ್ ಹೇಳಿ, ಏನು ಹೇಳೋದಕ್ಕೆ ನನ್ ವರ್ಡ್ಸ್ ಸಿಗ್ತಾನೆ ಇಲ್ಲ ಆಕ್ಚುಲಿ. ತುಂಬಾ ಪ್ಯೂರ್ ಲವ್ ಈ ಸಲ. ತುಂಬಾ ಜನ ಪ್ಯೂರ್ ಲವ್ ನ ಅಟ್ರಾಕ್ಟ್ ಮಾಡ್ತಾ ಇದಾರೆ. ಹ್ಯಾಪಿ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಎಮೋಷನಲ್ ಫುಲ್ಫಿಲ್ಮೆಂಟ್ ರೀ. ಏನೇ ಆಗ್ಬೇಕು ಲೈಫಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಸ್ಯಾಟಿಸ್ಫೈ ಫೀಲ್ ಮಾಡ್ಬೇಕು ಅಂತ ಇದ್ರೆ, ನನಗನ್ಸೋದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಹ್ಯಾಪಿ ಫ್ಯಾಮಿಲಿ ಇದ್ದಾಗ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಫ್ಯಾಮಿಲಿ ಇದೆ ಅಂತ ಅಂದ್ರೆ, ಅದೇನೇ ಕಷ್ಟ ಬಂದ್ರು ಜಯಿಸೋದಕ್ಕೆ ಧೈರ್ಯ ಇರತ್ತೆ, ಮತ್ತೆ ರೆಡಿ ಆಗಿರ್ತೇವೆ ಯಾವಾಗ್ಲೂ. ಅದೇ ನಮ್ ಜೊತೆಲಿ ಹ್ಯಾಪಿ ಫ್ಯಾಮಿಲಿ ಇಲ್ಲ, ಡಿಸ್ಟರ್ಬ್ ಫ್ಯಾಮಿಲಿ ಇದೆ ಅಂತ ಅಂದ್ರೆ, ಅಥವಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋ ಒಂದು ಫೀಲ್ ಅಲ್ಲೇ ನಾವು ಯಾವಾಗ್ಲೂ ಇದ್ವಿ ಅಂತ ಅಂದ್ರೆ, ಏನೇ ಸ್ಟ್ರಗಲ್ಸ್ ಬಂದ್ರು ನಾವ್ ಅದನ್ನ ಈಸಿಯಾಗಿ ಓವರ್ಕಮ್ ಮಾಡೋದಕ್ಕೆ ಆಗೋದೇ ಇಲ್ಲ. ವೆರಿ ಟಫ್ ಅನ್ಸುತ್ತೆ. ಬಟ್ ಈ ರೀಡಿಂಗ್ ಅಲ್ಲಿ ಆತರ ಇಲ್ಲ. ತುಂಬಾ ಜನ ಹ್ಯಾಪಿ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಂಡ್ ಪಾಸ್ಟ್ ಒಂದು ಹೀಲಿಂಗ್ ನ ಮಾಡ್ಕೊಂಡವರು ಕೂಡ
ಇದನ್ನ ಅಟ್ರಾಕ್ಟ್ ಮಾಡ್ತೀರಾ. ಬಟ್ ಆ ಹೀಲಿಂಗ್ ನ ಮಾಡ್ಕೊಂಡ್ಲೇಬೇಕು. ಹೀಲಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಓಕೆನಾ? ಸೊ ಸ್ವಲ್ಪ ಫೈನಲ್ ಆಗಿ ಗೈಡೆನ್ಸ್ ನ ನೋಡೋಣ. ಆನಿಮಲ್ ಸ್ಪಿರಿಟ್ ಗೈಡೆನ್ಸ್ ನ ನೋಡೋಣ. ಥ್ಯಾಂಕ್ ಯು ಆನಿಮಲ್ ಸ್ಪಿರಿಟ್ಸ್. ಪ್ಲೀಸ್ ಗೈಡ್ ಮೈ ವಿವೋಸ್. ಆನಿಮಲ್ ಸ್ಪಿರಿಟ್ಸ್ ಪ್ಲೀಸ್ ಗೈಡ್ ಮೈ ವಿವೋಸ್. ರೀಡಿಂಗ್ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ತುಂಬಾ ಪಾಸಿಟಿವ್ ಮೆಸೇಜಸ್ ಇದೆ. ಪ್ಲೀಸ್ ಇಗ್ನೋರ್ ಮಾಡಬೇಡಿ. ವಾವ್, ಮಿರಾಕಲ್ಸ್, ಹಮ್ಮಿಂಗ್ ಬರ್ಡ್. So beautiful. Yes, animal spirits. Thank you so much, animal spirits. Love you. Thank you so much. Thank you so much, animal spirits. Please guide my vivos. Please guide animal spirits. Please guide my vivos. Please guide my vivos. Please guide my vivos. Please guide. Independent I'll take. Okay? Because ನನ್ನ intuition ಹೇಳ್ತಾ ಇದೆ ತುಂಬಾ ಜನ ಇಲ್ಲಿ ಇಂಡಿಪೆಂಡೆಂಟ್ ಆಗ್ಬೇಕು. ಎಮೋಷನಲ್ ಇಂಡಿಪೆಂಡೆಂಟ್. ಓಕೆ? Oh, too many cards, yaar. It's okay, let me take. Higher calling, freedom. Yeah, exactly. This is what really needed to hear. Okay? Okay, again the card pop up. Magic and change. Yeah, 2 more cards, please. 2 more cards. ಜಾಸ್ತಿ ಜನ ನೋಡ್ತಿರ್ತೀರಾ ಅಂತ ಜಾಸ್ತಿ ಕಾರ್ಡ್ಸ್ ತಗೊಂತೀನಿ, ಯಾಕಂದ್ರೆ ಎಲ್ಲರಿಗೂ ರೆಸೊನೇಟ್ ಆಗಲಿ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ 2 more guidance. Animal spirits, thank you so much. 2 more guidance. Okay, love. See, ಎಷ್ಟು ಬ್ಯೂಟಿಫುಲ್ ಆಗಿದೆ. I'm falling for this card. Literally, I'm falling for this card. So cute, yaar. So cute. Keeper of secrets. Okay, I'll take master. See, ಕೆಲವೊಂದು ಸೀಕ್ರೆಟ್ಸ್ ನೀವು ಲೈಫಲ್ಲಿ ಯಾರಿಗೂ ಬಿಟ್ಕೊಬಾರ್ದು. ಸೀರಿಯಸ್ಲಿ. ಐ ಮೀನ್, ಇವತ್ತಿನ ಕಾಲದಲ್ಲಿ ತುಂಬಾ ಜನ ಎಲ್ಲ ಅಡ್ವಾಂಟೇಜ್ ತಗೊಳ್ಳೋರು ಜಾಸ್ತಿ. ಹಾಗಾಗಿ ಫಸ್ಟ್ ಇದೇ ಕಾರ್ಡ್ ಹೇಳ್ಬಿಡ್ತೀನಿ. ಲವ್ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ. ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್. ನಾನು ಹೇಳ್ದೆ ಆಲ್ರೆಡಿ, ನಿಮ್ಮ ಜೊತೆ ನೀವು ತುಂಬಾ ಪ್ರೀತಿಯಿಂದ ಇರಿ ಅಂತ. ಜೆಂಟಲ್ ಆಗಿರಿ. ಯು ಹೀಲ್ ವಿತ್ ದ ಪವರ್ ಆಫ್ ಲವ್ ಇಂದಾನೆ ನೀವು ಹೀಲ್ ಮಾಡ್ಕೊಂತೀರಾ. ಓಕೆ? ಪ್ರೀತಿಯ ಪವರ್ ಅಲ್ಲಿ ನೀವು ಹೀಲ್ ಆಗ್ಬೇಕು ಅಂತ ಇದೆ. ಸಿ ದ ಲೈಟ್ ಇನ್ ಆಲ್ ದ ಥಿಂಗ್ಸ್. ಎಲ್ಲದ್ರಲ್ಲೂ ಒಂದು ಲೈಟ್ ನ ನೋಡಿ, ಪಾಸಿಟಿವ್ ಆಸ್ಪೆಕ್ಟ್ಸ್ ನ ನೋಡಿ ಅಂತ. ಅಕ್ನಾಲೇಜ್ ಯುವರ್ ಸೆಲ್ಫ್ ವರ್ತ್ ಅಂಡ್ ಗ್ರೇಸ್. ಅಗೈನ್ ದ ಸೆಲ್ಫ್ ಲವ್ ಬಗ್ಗೆ ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ ತುಂಬಾ. ಸೊ ಅದನ್ನೇ ಹೇಳ್ತಾ ಇದೆ. ಇನ್ನೊಂದ್ಸಲ ನೀಟಾಗಿ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್. ಯು ಹೀಲ್ ವಿತ್ ದ ಪವರ್ ಆಫ್ ಲವ್. ಸಿ ದ ಲೈಟ್ ಇನ್ ಆಲ್ ಥಿಂಗ್ಸ್. ಅಕ್ನಾಲೇಜ್ ಯುವರ್ ಸೆಲ್ಫ್ ವರ್ತ್ ಅಂಡ್ ಗ್ರೇಸ್. ನಿಮ್ಮ ಸೆಲ್ಫ್ ವರ್ತ್ ಮತ್ತೆ ಗ್ರೇಸ್ ಅನ್ನ ಅಕ್ನಾಲೇಜ್ ಮಾಡಿ, ಅದನ್ನ ಬಿಟ್ಕೊಳ್ಬೇಡಿ ಯಾವಾಗ್ಲೂ. ಅಂಡ್ ಫ್ರೀಡಮ್. ನೀವು ಎಮೋಷನಲ್ ಫ್ರೀಡಮ್ ಆಗಬೇಕು. ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ಎಮೋಷನಲ್ ಫ್ರೀಡಮ್. ಯುವರ್ ಹಾರ್ಟ್ ಈಸ್ ಪ್ಯೂರ್ ಅಂಡ್ ಫ್ರೀ. ನಿಮ್ಮ ಹಾರ್ಟ್ ಪ್ಯೂರ್ ಅಂಡ್ ಫ್ರೀ ಆಗಿದೆ. ಅ ಗ್ರೇಟರ್ ಪರ್ಪಸ್ ಕಾಲ್ಸ್ ಯು. ನೀವು ಇನ್ನೂ ಗ್ರೇಟರ್ ಆಗಿ ದೊಡ್ಡದಾಗಿ ಇನ್ನೊಂದು ಅಚೀವ್ ಮಾಡಕ್ಕಿದೆ. ಓಕೆ? ಯು ಹ್ಯಾವ್ ಅನ್ಲಿಮಿಟೆಡ್ ರಿಸರ್ವರ್ಸ್ ಆಫ್ ಸ್ಟಾಮಿನಾ ಅಂಡ್ ಸ್ಟ್ರೆಂತ್. ಅನ್ಲಿಮಿಟೆಡ್ ಸ್ಟ್ರೆಂತ್ ನಿಮ್ಮಲ್ಲಿದೆ. ಅದನ್ನ ಐಡೆಂಟಿಫೈ ಮಾಡಿ. ಯು ಫಾಲೋ ದ ವಿಂಡ್ಸ್ ಆಫ್ ಚೇಂಜ್ ಅಂಡ್ ಅಕಂಪ್ಲಿಷ್ ಯುವರ್ ಡ್ರೀಮ್ಸ್. ಬೋಲ್ಡ್ ಆಗಿ ಡಿಸಿಷನ್ ತಗೋಬೇಕು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಅಂಡ್ ಬೋಲ್ಡ್ ಚೇಂಜಸ್ಗೆ ರೆಡಿ ಇರ್ಬೇಕಂತಾನು ಹೇಳಿದೆ. ಅಗೈನ್ ಅದೇ ಮೆಸೇಜಸ್ ಬರ್ತಾ ಇದೆ. ದಿಸ್ ಇಸ್ ಅಮೇಸಿಂಗ್ ರೀಡಿಂಗ್ ಗೈಸ್. ಪ್ಲೀಸ್ ಕ್ಲೇಮ್ ಮಾಡಿ ಈ ರೀಡಿಂಗ್ ನ. ಈ ರೀಡಿಂಗ್ ಅಲ್ಲಿ ಇರುವಂತ ಎಲ್ಲಾ ಪಾಸಿಟಿವ್ ಥಿಂಗ್ಸ್ ನ ಕ್ಲೇಮ್ ಮಾಡಿ. ಐ ಕ್ಲೇಮ್ ದಿಸ್ ಕಂಪ್ಲೀಟ್ ರೀಡಿಂಗ್ ಅಂತ ಹೇಳಿ, ಆಮೇಲೆ ಥ್ಯಾಂಕ್ ಯು ಫಾರ್ ಬ್ಲೆಸಿಂಗ್ ಮೀ ಏಂಜಲ್ಸ್ ಅಂತ ಹೇಳ್ಬಿಟ್ಟು ಮೆಸೇಜ್ ನ ಹಾಕಿ. ಯು ಆರ್ ಕ್ಲೇಮಿಂಗ್ ಇಟ್. ಅಡ್ವಾನ್ಸ್ ಆಗಿ ನೀವು ಕ್ಲೇಮ್ ಮಾಡ್ತಿದ್ದೀರಾ ಅಷ್ಟೇ. ಬ್ಯೂಟಿಫುಲ್. ಓಕೆ? ಸೊ ಹೈಯರ್ ಕಾಲಿಂಗ್. ನಾನು ಹೇಳಿದೆ ಸ್ಪಿರಿಚುಲಿ ಯಾರೆಲ್ಲ ವರ್ಕ್ ಮಾಡಬೇಕು ಅಂತ. ಅಂಡ್ ಹೈಯರ್ ಕಾಲಿಂಗ್ ಗೆ ರೆಸೊನೇಟ್ ಆಗುವಂತ ಇನ್ನೊಂದು ಇಲ್ಲಿ ಕೂಡ ಇದೆ ಅಲ್ಲ, ಜಡ್ಜ್ಮೆಂಟ್ ಕಾರ್ಡ್ ಇದೆ ಅಲ್ಲ. ಸೊ ತೋರಿಸ್ತೀನಿ. ಸಿ, ದಿಸ್ ಇಸ್ ಆಲ್ಸೋ ಹೈಯರ್ ಕಾಲಿಂಗ್. ಓಕೆ? ಯು ಹ್ಯಾವ್ ವಿತ್ ಇನ್ ಯು ಆಲ್ ದ ಕರೇಜ್ ಯು ನೀಡ್. ನಿಮ್ಮಲ್ಲೇ ಎಲ್ಲ ಕರೇಜು ಇದೆ. ಲೆಟ್ ಗೋ ಆಫ್ ದ ಪಾಸ್ಟ್. ಅಗೇನ್ ಸಿ, ಲೆಟ್ ಗೋ ಆಫ್ ದ ಪಾಸ್ಟ್. ಓಕೆ? ಎನಫ್ ಕಣ್ರಿ, ಸಾಕು. ಪಾಸ್ಟ್ ನೀನ ಎಷ್ಟು ದಿವಸ ಹೋಲ್ಡ್ ಮಾಡ್ತೀರಾ, ಬಿಡ್ರಿ ಅದನ್ನೆಲ್ಲ. ಅಂಡ್ ರೀಕ್ಲೇಮ್ ಯುವರ್ ಮೆಜೆಸ್ಟಿ. ನಿಮ್ಮ ಒಂದು ಒಳಗಿರುವಂತ ಆ ಒಂದು ಕಿಂಗ್ ಮತ್ತೆ ಕ್ವೀನ್ ಎರಡನ್ನೂ ನೀವು ರಿಕ್ಲೇಮ್ ಮಾಡಿ. ಯು ಆರ್ ಅ ಕಿಂಗ್ ಆಫ್ ಯುವರ್ ಲೈಫ್. ಯು ಆರ್ ಅ ಕ್ವೀನ್ ಆಫ್ ಯುವರ್ ಲೈಫ್. ಓಕೆ? ಯಾರು ಏನ್ ಹೇಳಿದ್ರು ತಲೆ ಕೆಡಿಸ್ಕೊಂಬೇಡಿ. ಯು ವಿಲ್ ಫೈಂಡ್ ಅ ಸಕ್ಸಸ್. ಅದನ್ನ ಯಾವಾಗ ನೀವು ಫೈಂಡ್ ಮಾಡ್ತೀರಾ, ಎಸ್ ಐ ಆಮ್ ಅ ಕ್ವೀನ್, ಎಸ್ ಐ ಆಮ್ ಅ ಕಿಂಗ್ ಅಂತ ನೀವು ಯಾವಾಗ ನಿಮ್ಮನ್ನ ನೀವು ಫೈಂಡ್ ಔಟ್ ಮಾಡ್ಕೊಂತೀರಾ, ಆವಾಗ ಮಾತ್ರ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಓಕೆ? ಡೋಂಟ್ ಬೆಗ್ ಎನಿ ಒನ್ ಫಾರ್ ದೇರ್ ಅಟೆನ್ಷನ್. ಓಕೆ? ನಿಮ್ಮನ್ನ ಲವ್ ಮಾಡೋದಕ್ಕೆ ಯಾರನ್ನೂ ಬೆಗ್ ಮಾಡಬೇಡಿ. ಅವ್ರಿಗೆ ಯೋಗ್ಯತೆ ಇದ್ರೆ ಖಂಡಿತವಾಗ್ಲೂ ಆಟೋಮೆಟಿಕ್ ಆಗಿ ಬರ್ತಾರೆ. ಅಂಡ್ ಕಂಟೆಂಟ್ಮೆಂಟ್ ವಿತ್ ದೋಸ್ ಬೈ ಯುವರ್ ಸೈಡ್. ಓಕೆ? ನಿಮ್ಮ ಜೊತೆಲಿ ಯಾರು ನಿಂತ್ಕೊಂತಾರೆ ನಿಮಗೆ ಸಪೋರ್ಟಿವ್ ಆಗಿ, ಅವ್ರಿಗೆ ನೀವು ಯಾವಾಗಲೂ ಕೃತಜ್ಞತೆಯನ್ನ ತೋರಿಸಿ. ಮೇಕ್ ನೋಬಲ್ ಚಾಯ್ಸಸ್ ಫಾರ್ ಯುವರ್ ಲೈಫ್ ಅಂಡ್ ಯುವರ್ ಟ್ರೈಬ್. ಒಂದು ಒಳ್ಳೆ ಚಾಯ್ಸಸ್ ನ ಮಾಡಿ. ನಾನು ಹೇಳ್ದಲ್ಲ, ನಿಮ್ಮ ಇಂಟೆನ್ಷನ್ ನ ಕೇಳ್ಕೊಂತ ನೀವು ಚಾಯ್ಸ್ ನ ಮಾಡಿ ಅಂತ. ಅಗೇನ್ ಮಾಸ್ಟರಿ. ಯು ಆರ್ ಅ ಸ್ಪಿರಿಚುವಲ್ ಜರ್ನಿ. ಯು ಆರ್ ಆನ್ ಅ ಸ್ಪಿರಿಚುವಲ್ ಜರ್ನಿ. ಸಿ, ಸ್ಪಿರಿಚುವಲ್ ಥಿಂಗ್ಸ್ ತುಂಬಾ ಬರ್ತಿದೆ ಇಲ್ಲಿ. ತುಂಬಾ ಸೋಲ್ಸ್ ಯಾರು ನೋಡ್ತಿದ್ರೆ ತುಂಬಾ ಸೋಲ್ಸ್
ನಿಮಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇನ್ಕ್ಲೆಂಟ್ ಆಗಬೇಕು, ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಬರಲೇಬೇಕು. ಓಕೆ, ಅಕಸ್ಮಾತ್ ನೀವು 6 ಪೋರ್ಟಲ್ ದಾಟಿನೂ ಇದನ್ನ ನೋಡ್ತಾ ಇದ್ರೆ, ಈ ವಿಡಿಯೋನ ನೋಡ್ತಿದ್ರೆ, ನಿಮ್ಮ ಎನರ್ಜೀಸು ಈಗ ಕನೆಕ್ಟ್ ಆಗಿದೆ ಅಥವಾ ಈ ಎನರ್ಜೀಸ್ಗೆ ನೀವು ಬರಬೇಕು ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುತ್ತೆ. ಪ್ಲೀಸ್ ಅದನ್ನ ಲಿಸನ್ ಮಾಡಿ. ಮೇ ಬಿ ನೀವು 6 ಪೋರ್ಟಲ್ ದಾಟಿನೂ ಕೂಡ ಈ ವಿಡಿಯೋನ ನೋಡ್ಬೋದು, ಬಟ್ ಇಟ್ ಡಸಂಟ್ ಮೀನ್ ದಟ್ ಈ 6 ಪೋರ್ಟಲ್ ಅಲ್ಲಿ ಮಾತ್ರನೇ ನೀವು ಮಾಡ್ಬೇಕು. ಹಂಗಿಲ್ಲ. ಈ ಎನರ್ಜೀಸ್ ನಿಮ್ಗೆ ಹೇಳ್ತಿರುತ್ತೆ, ಎನರ್ಜೀಸ್ ನೀವು ಈ ಎನರ್ಜಿಗೆ ಬರಬೇಕು, ಈ ಎನರ್ಜೀಸ್ ನೀವು ಕನೆಕ್ಟ್ ಆಗಿದ್ದೀರಾ ಅಂತ. ಎವ್ರಿಥಿಂಗ್ ಇಸ್ ಎನರ್ಜಿ ಯಾರ್. ಹೇಗೇನ್ ಮತ್ತೆ ನಾನು ಅದನ್ನ ಡೀಪಾಗಿ ಮಾತಾಡಕ್ ಹೋಗೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, you are on a spiritual journey beyond the sky. Think beyond the sky. Okay, let go of the past. Again ಎಲ್ಲದರಲ್ಲೂ let go of the past. ತುಂಬಾ ಅಂದ್ರೆ ಇಲ್ಲಿ 6 ಹೇಳಿದ್ನಲ್ಲ, ಹೀಲಿಂಗ್, ಲವ್ ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಪಾಸ್ಟ್ ಹೀಲಿಂಗ್ ಆಗ್ಬೇಕು. ಫಸ್ಟ್ ಥಿಂಗ್ ಸೆಲ್ಫ್ ಹೀಲಿಂಗ್ ಆಗ್ಬೇಕು. ಚೈಲ್ಡ್ಹುಡ್ ತುಂಬಾ ಟ್ರೋಮಾಸ್ ಇರುತ್ತೆ, ಅದನ್ನ ಹೀಲ್ ಮಾಡ್ಕೊಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯು ಆರ್ ಗೈಡೆಡ್ ಬೈ ದ ವಿಂಡ್ಸ್ ಆಫ್ ಸ್ಪಿರಿಟ್. ಸಿ ಅಗೇನ್ ನಾನು ಹೇಳಿದೆ, ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾನೆ ಇದಾರೆ, ನೀವು ಕೇಳ್ತಿಲ್ಲ ಅಂತ. ಸೊ ಸ್ಪಿರಿಟ್ಸ್ ಡೈರೆಕ್ಟ್ ಆಗಿನೇ ಬಂದು ಯಾರು ಹೇಳಲ್ಲ. ಐ ಮೀನ್ ಯೂನಿವರ್ಸ್ ಡೈರೆಕ್ಟ್ ಬಂದ್ಬಿಟ್ಟು ನಾನು ಯೂನಿವರ್ಸ್ ಮಾತಾಡ್ತಾ ಇದ್ದೀನಿ ಈ ತರ ನೀನ್ ಮಾಡು ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಯಾರ್ದಾರು ಒಬ್ರು ಮುಖಾಂತರ ಹೇಳಿಸ್ತಾರೆ, ಅಥವಾ ನಾನು ಹೇಳಿದ ಏಂಜಲಿಕ್ ನಂಬರ್ಸ್ ನ ತೋರಿಸ್ತಾರೆ. ಯು ಹ್ಯಾವ್ ಟು ಟೇಕ್ ದಟ್ ಆಸ್ ಅನ್ ಅಕೌಂಟ್ ಅಂಡ್ ಟೇಕ್ ಯುವರ್ ಇಂಟ್ಯೂಷನ್. ಓಕೆ, ನಿಮ್ಮ ಇಂಟ್ಯೂಷನ್ ಏನ್ ಗೈಡ್ ಮಾಡ್ತಿರುತ್ತಲ್ಲ ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಐ ಎಂಡ್ ಅಪ್ ಸೇಯಿಂಗ್ ದಿಸ್, ಬಟ್ ಸ್ಟಿಲ್ ಐ ಹ್ಯಾವ್ ಟು ಸೇ, ಬಿಕಾಸ್ ತುಂಬಾ ಜನಕ್ಕೆ ಅದು ಇನ್ನೂ ಅರ್ಥ ಆಗ್ಬೇಕು. ಓಕೆ, ಏನದು ಇಂಟ್ಯೂಷನ್ ಅಂತೀರಾ ಹಾಗೆ ಹೇಗೆ ಅಂತೆಲ್ಲ ಏನೇನು ಕ್ವಶನ್ಸ್ ಕೇಳ್ತಿದ್ದಾರೆ. ಐ ಡೋಂಟ್ ನೋ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ವಿಲ್ ಸಿ. ಓಕೆ, ಯುವರ್ ವಿಸ್ಡಮ್ ಇನ್ಸ್ಪೈರ್ಸ್ ದ ವರ್ಲ್ಡ್. ನಿಮ್ಮಲ್ಲಿರುವಂತ ವಿಸ್ಡಮ್, ಬುದ್ಧಿವಂತಿಕೆ ಪ್ರಪಂಚನ ಇನ್ಸ್ಪೈರ್ ಮಾಡಬೇಕು. ಓಕೆ, ನೀವು ಇನ್ಸ್ಪೈರ್ ಆಗಬೇಕು, ಪ್ರಪಂಚನ ಇನ್ಸ್ಪೈರ್ ಮಾಡಬೇಕು. ಮ್ಯಾಜಿಕ್ ವಿಲ್ ಹ್ಯಾಪನ್. ಇಷ್ಟೆಲ್ಲ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಮ್ಯಾಜಿಕ್ ಆಗುತ್ತೆ. ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಲೈಫ್ ಅಲ್ಲಿ ಅಚೀವ್ ಮಾಡ್ತೀರಾ. ಅಂಡ್ ಚೂಸ್ ಟು ನೋ ದ ಟ್ರೂತ್ ಬಿಕಾಸ್ ಯು ಕ್ಯಾನ್ ಓಪನ್ ಯುವರ್ ಇನ್ನರ್ ವಿಷನ್. ಯು ಕ್ಯಾನ್ ಸಿ ಥ್ರೂ ದ ಡಿಸೆಪ್ಷನ್. ನಿಮ್ಗೆ ಏನು ಹಿಂದೆ ಡಿಸೆಪ್ಷನ್ ಆಗಿದೆಯಲ್ಲ, ಮೋಸ ಆಗಿದೆಯಲ್ಲ, ಅದನ್ನ ಕುತ್ಕೊಂಡು ಡೀಟೇಲ್ ಆಗಿ ನೋಡಿ ಯಾಕಾಯ್ತು ಏನಾಯ್ತು ಅಂತ ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಮುಂದೆ ಹೋಗಿ, ಜೀವನ ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗುತ್ತೆ. Again, let the past go and make room for a better life. Oh my God, too many messages are letting go of the past things. See, past things na let go ಮಾಡಿ. Please, universe ತುಂಬಾ ಹೇಳ್ತಿದ್ದೀರಾ. Thank you so much, universe. All my viewers are letting their past, okay, past na let go ಎಲ್ಲರೂ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರಿಗೆಲ್ಲರಿಗೂ ನೀವು ಸ್ಟ್ರೆಂತ್ ಅನ್ನ ಕೊಡಿ, ಅವರಿಗೆಲ್ಲರಿಗೂ ನೀವು ಬ್ಲೆಸ್ಸಿಂಗ್ಸ್ ಅನ್ನ ಮಾಡಿ. ರಾಧಾಕೃಷ್ಣ, ಪ್ಲೀಸ್ ಬ್ಲೆಸ್ ಮೈ ವಿವರ್ಸ್ ಟು ಹೀಲ್, ಓಕೆ, ಅಂಡ್ to go through their life well and grow with lots of abundance, prosperity, love, happy and so many things. Thank you so much. ನೀವು ಹಳೆದನ್ನ ಬಿಟ್ರೆ ಮಾತ್ರ ಹೊಸದನ್ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ರೈಸ್ ಅಪ್ ಯೋರ್ ಸೆಲ್ಫ್. ಆ ಒಂದು ಡಾರ್ಕ್ ರೂಮ್ ಅಲ್ಲಿ ಕುತ್ಕೊಂಡಿದ್ರಲ್ಲ, ಡಿಪ್ರೆಷನ್ ಡಾರ್ಕ್ ರೂಮ್ ಅಲ್ಲಿ, ಜಸ್ಟ್ ಕಮ್ ಔಟ್ ಆಫ್ ದಟ್. ನೀವು ಯಾವಾಗ ಅದರಿಂದ ಹೊರಗೆ ಬರ್ತೀರಾ ಅವತ್ತು ನಿಮ್ಮ ಹೊಸ ಜೀವನ ಶುರುವಾಗುತ್ತೆ. ಎಸ್, ಅಂಡ್ ವಿಸ್ಡಮ್ ಆರ್ ಯುವರ್ ಬರ್ತ್ ರೈಟ್. ವಿಸ್ಡಮ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಮಿರಾಕಲ್ಸ್, ಅಗೇನ್ ಮ್ಯಾಜಿಕ್ ಅಂಡ್ ಮಿರಾಕಲ್ಸ್. 6 ಪೋರ್ಟಲ್ ಇದೆಯಲ್ಲ, ಮ್ಯಾಜಿಕ್ ಮತ್ತೆ ಮಿರಾಕಲ್ಸ್ ನ ತರ್ತಾ ಇದೆ. ಇದನ್ನ ನೀವು ಮಿಸ್ ಮಾಡ್ಕೊಂಬೇಡಿ. ಆ ಡಾರ್ಕ್ ರೂಮ್ ಇಂದ ಲೈಟ್ ರೂಮಿಗೆ ನೀವು ಬರ್ಲೇಬೇಕು. ಅವಾಗ ನೀವು ಮಿರಾಕಲ್ಸ್ ಮತ್ತೆ ಮ್ಯಾಜಿಕ್ ಅನ್ನ ನಿಮ್ಮ ಲೈಫ್ ಅಲ್ಲಿ ನೋಡ್ತೀರಾ. ಅಮೇಝಿಂಗ್ ಮಾತ್ರ ಇದು. ಇಷ್ಟು ಚೆನ್ನಾಗಿದೆ ಗೊತ್ತಾ ಕಾರ್ಡ್. ವಾವ್, ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಕಾರ್ಡ್ಸ್. ನನಗೆ ಆನಿಮಲ್ ಸ್ಪಿರಿಟ್ಸ್ ಕಾರ್ಡ್ ಮೇಲೆ ತುಂಬಾ ಲವ್ ಆಗಿದೆ. ಬೇರೆ ಎಲ್ಲ ನನಗೆ ಒರಾಕಲ್ ಕಾರ್ಡ್ಸ್ ಮತ್ತೆ ಟ್ಯಾರೋ ಕಾರ್ಡ್ಸ್ ಗಿಂತ ಆನಿಮಲ್ ಸ್ಪಿರಿಟ್ ಕಾರ್ಡ್ಸ್ ಮಾತ್ರ ವೆರಿ ಡೀಪ್ಲಿ ಕನೆಕ್ಟೆಡ್ ಟು ಮೈ ಹಾರ್ಟ್. ನಂಗೆ ಗೊತ್ತಿಲ್ಲ ಯಾವಾಗ್ಲೇ ನಾನು ಅದನ್ನ ಓಪನ್ ಮಾಡಿದ್ರು ನಂಗೆ ಅದೆಷ್ಟು ಒಂದು ಬ್ಯೂಟಿಫುಲ್ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಅಂದ್ರೆ ಒಂದೊಂದ್ಸಲ ಐ ಸ್ಟಾರ್ಟ್ ಟು ಕ್ರೈ ಅಷ್ಟೇ. ಕಣ್ಣಲ್ಲಿ ನೀರು ಬರಕ್ ಶುರು ಆಗ್ಬಿಡುತ್ತೆ. ಅಷ್ಟು ನನ್ನ ಹಾರ್ಟಿಗೆ ಕ್ಲೋಸ್ ಇದು. ಥ್ಯಾಂಕ್ ಯು ಸೋ ಮಚ್ ಆನಿಮಲ್ ಸ್ಪಿರಿಟ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು, ಲವ್ ಯು, ಲವ್ ಯು. ಯು ಆರ್ ಹೈ. ಓಕೆ, ಯಾ, ಯು ಆರ್ ಹೈ. ಯು ಆರ್ ದ ಜಾಯ್ ಬ್ರಿಂಗರ್. ಯು ಬ್ಲೆಸ್ ದ ವರ್ಲ್ಡ್ ವಿತ್ ಪಾಸಿಟಿವಿಟಿ ಅಂಡ್ ಲವ್. ಅಗೇನ್ ಸಿ ಲವ್. ನಾನು ಅದೇ ಇಲ್ಲ, ಎಷ್ಟು ಪಾಸಿಟಿವಿಟಿ ಕೊಡುತ್ತೆ, ಎಷ್ಟು ಲವ್ ಕೊಡುತ್ತೆ ಅಂತ. ಸೊ ಎನರ್ಜಿ ಸೋರ್ಸ್ ಆನ್ ಯುವರ್ ಶೈನಿಂಗ್ ವಿಂಗ್ಸ್. ಸ್ಪ್ರೆಡ್ ದ ಮಿರಾಕಲ್ ಆಫ್ ಹ್ಯಾಪಿನೆಸ್. ನಿಮ್ಮ ಸುತ್ತ ನಿಮ್ಮನ್ನ ನೀವು ಹ್ಯಾಪಿ ಆಗಿಟ್ಕೊಳ್ಳಿ, ನಿಮ್ಮ ಸುತ್ತ ಇರೋರ್ನ ಹ್ಯಾಪಿ ಆಗಿಟ್ಕೊಳ್ಳಿ. ಖಂಡಿತವಾಗ್ಲೂ ಆ ಪಾಸಿಟಿವಿಟಿ ಲವ್ ನ ನೀವು ಸ್ಪ್ರೆಡ್ ಮಾಡಿದ್ರೆ ನಿಮ್ಮ ಲೈಫಲ್ಲೂ ಕೂಡ ಪಾಸಿಟಿವಿಟಿ ಮತ್ತೆ ಲವ್ ಬರುತ್ತೆ. ಇಂಡಿಪೆಂಡೆಂಟ್, ಬಿ ಆನ್ ಇಂಡಿಪೆಂಡೆಂಟ್. ಓಕೆ, ಯು ಆರ್ ಅ ನ್ಯಾಚುರಲ್ ಹೀಲರ್. ತುಂಬಾ ಇಲ್ಲಿ ರಿಪೀಟೆಡ್ ಮೆಸೇಜ್ ಏನು ಅಂದ್ರೆ ಲೆಟಿಂಗ್ ಆಫ್ ದ ಪಾಸ್ಟ್ ಅಂಡ್ ಹೀಲ್. ಎರಡು ವೈಸ್ ವರ್ಸ. ನೀವು ಪಾಸ್ಟ್ ಅನ್ನು ಲೆಟ್ಕೊ ಮಾಡಿದ್ರೆ ಮಾತ್ರ ಹೀಲ್ ಆಗಕ್ಕೆ ಸಾಧ್ಯ. ಹೀಲ್ ಆದಾಗ ಮಾತ್ರ ನೀವು ಪಾಸಿಟಿವ್ ಥಿಂಗ್ಸ್ ಏನೇನು ಅನ್ಕೊಂತಿದ್ದೀರಾ, ರಿಲೇಶನ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಹ್ಯಾಪಿ ಫ್ಯಾಮಿಲಿ ಆಗಿರ್ಬೋದು, ಒಳ್ಳೆ ಜಾಬ್ ಆಗಿರ್ಬೋದು, ಎಲ್ಲದನ್ನು ನೀವು ಅಟ್ರಾಕ್ಟ್ ಮಾಡಕ್ಕೆ, ಲಕ್ಸುರಿ, ಬ್ಯೂಟಿ ಎಲ್ಲದನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಮೇನ್ ಥಿಂಗ್ ಏನು ಅಂದ್ರೆ ಹೀಲಿಂಗ್. ಸೊ ಅಗೇನ್ ರಿಪೀಟೆಡ್ಲಿ ಅವೇ ಬರ್ತಾ ಇದೆ ಮೆಸೇಜಸ್. ಓಕೆ, ಸೊ ನೀವು ನ್ಯಾಚುರಲ್ ಹೀಲರ್. ಆ ಹೀಲಿಂಗ್ ಮಾಡುವಂತ ಕೆಪಾಸಿಟಿ ನಿಮಗೆ ಇದೆ. ನಿಮ್ಮ ಪ್ರೀತಿ, ನಿಮ್ಮ ಸೆಲ್ಫ್ ಲವ್ ಏನ್ ಮಾಡ್ಕೊಂತೀರಾ, ನಿಮ್ಮ ಮೇಲೆ ನೀವು ಪ್ರೀತಿ ಏನ್ ಮಾಡ್ಕೊಂತೀರಾ, ದಟ್ ಈಸ್ ದ ಬೆಸ್ಟ್ ಹೀಲಿಂಗ್ ಥೆರಪಿ.
ಮತ್ತೆ ನಾನು ಹೇಳ್ದಲ್ಲ, ಯುವರ್ ಇಂಟ್ಯೂಷನ್ ಇಸ್ ಸ್ಟ್ರಾಂಗ್. ನಿಮ್ಮ ಇಂಟ್ಯೂಷನ್ ನೀವು ಕೇಳಬೇಕು. ತುಂಬಾ ಜನ ಇಂಟ್ಯೂಷನ್ ಕೇಳೋದೇ ಇಲ್ಲ, ಬಹಳ ನೆಗ್ಲೆಕ್ಟ್. ಬಿಡು, ಅದೇನ್ ಹೇಳ್ತಿರುತ್ತೆ ಒಳಗಡೆಯಿಂದ ಒಂದು ಮನ್ಸೇನೋ ಹೇಳ್ತಿರುತ್ತೆ, ಅದಕ್ಕೆ ಮಾಡೋ ಕೆಲಸ ಎಲ್ಲ ಹೇಳ್ತಿರುತ್ತೆ ಬಿಡು ಅಂತೀರಾ. ನೋ, ಅದಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ, ನೀವೇ ಅದಕ್ಕೆ ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಾ ಇರತ್ತೆ, ನೀನ್ ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ, ಈ ತರ ದಾರಿಯಲ್ಲಿ ಹೋಗು, ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಿರುತ್ತೆ. ಬಟ್ ನೀವು ಕೇಳ್ತಾನೆ ಇರಲ್ಲ. ಸೊ ಅದಕ್ಕೆ ಕಷ್ಟದಲ್ಲಿ ಸಿಕ್ಕಾಕೊಂತೀರ. ಓಕೆ ಫೈನ್, ಯು ಡೋಂಟ್ ಹ್ಯಾವ್ ಟು ಗೋ ವಿತ್ ದ ಕ್ರೌಡ್. ಸಿ, ಕುರಿ ಮಂದೆಲ್ಲ ಒಂದ್ ಕಡೆ ಹೋಗ್ತದೆ ಅಂತ ನೀವು ಕುರಿಗಳ ತರನೇ ಹೋಗ್ಬೇಕಂತ ಇಲ್ಲ, ಹೋಗ್ಬೇಡಿ. ಆತರ ಹೋಗ್ತಿರೋದಕ್ಕೆ ನಿಮ್ಗೆ ಹ್ಯಾಪಿನೆಸ್ ಇಲ್ಲ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದನ್ನ ಬಿಟ್ಟು ಏನೋ ಒಂದ್ ಮಾಡಿ. ನಾನು ಡಾಕ್ಟ್ರು, ನಾನು ಇದನ್ನೆಲ್ಲ ಮಾಡೋದ್ ನೋಡಿ ಕೆಲವ್ರು ನಂಗೆ ಹುಚ್ಚಿ ಅಂತಾರೆ, ನಿಂಗೇನ್ ತಲೆ ಕೆಟ್ಟಿದೆ, ಏನೇನೋ ಮಾಡ್ಕೊಂಡ್ ಕೂತಿದ್ಯಾ ಅಂತಾರೆ. ಬಟ್ ಅದನ್ನ ನಾನು ಫೀಲ್ ಮಾಡ್ತೀನಿ, ನನಗೆ ಗೊತ್ತು ಎನರ್ಜೀಸ್ ಅಂದ್ರೆ ಏನು, ಹೇಗೆ, ಎವ್ರಿಥಿಂಗ್ ಐ ನೋ. ಇಂಟ್ಯೂಷನ್ ಅಂದ್ರೆ ಏನು, ಅದ್ ಮುಂಚೆ ನಂಗೆ ವರ್ಡ್ಸ್ ಗೊತ್ತಿರ್ಲಿಲ್ಲ. ಬಟ್ ನಾನು ಹೀಲಿಂಗ್ ಥೆರಪೀಸ್ನ ನಾನು ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಜರ್ನಲಿಂಗ್ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ. ನಾನು ಯಾರಿಗೂ ಹೇಳಿಲ್ಲ, ತುಂಬಾ ಸೀಕ್ರೆಟ್ಸ್ ಇದೆ. ನಾನು ತುಂಬಾ ಸೆಲ್ಫ್ ಟಾಕ್ ಮಾಡ್ತಿದ್ದೆ. ನಾನು ಮಿರರ್ ಮುಂದೆ ಅವಾಗ ಚಿಕ್ಕ ಏಜ್ ಇಂದಾನು ಇಲ್ಲಿವರೆಗೂ ನಾನು ಮಿರರ್ ಮುಂದೆ ತುಂಬಾ ಸೆಲ್ಫ್ ಟಾಕ್ ಮಾಡ್ತೀನಿ. ಸೊ ಇದು ಯಾವುದು ನಮಗೆ ಗೊತ್ತಿರಲಿಲ್ಲ, ಹಿಂಗೆ ವರ್ಡ್ ಕೊಡ್ಬೇಕಂತ ಗೊತ್ತಿರಲಿಲ್ಲ. ಬಟ್ ಐ ಯೂಸ್ ಟು ಡೂ ದ್ಯಾಟ್, ನ್ಯಾಚುರಲಿ ಬಂದಿದ್ದದು. ಬಿಕಾಸ್ ಇಟ್ಸ್ ಅ ಗಾಡ್ ಗಿಫ್ಟ್. ಅದು ಒಂದು ಸ್ಪಿರಿಚುವಲ್ ಪಾತಲ್ಲಿ ಆಲ್ರೆಡಿ ಯಾರು ಇರ್ತಾರೆ, ಯಾವ ಸೋಲ್ ಇರುತ್ತೆ, ತುಂಬಾ ಚಿಕ್ಕ ವಯಸ್ಸಿಂದಾನೆ ತುಂಬಾ ಟಫರ್ ಝೋನ್ ಇರುತ್ತೆ ನಮಗೆ. ತುಂಬಾ ಟಫರ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ಕೂ ಆಗೋದಿಲ್ಲ, ಅಷ್ಟು ಒಂದು ಟಫರ್ ಝೋನ್ ಇರುತ್ತೆ. ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಅವಾಗ. ಬಿಕಾಸ್ ನಾವೆಷ್ಟು ಪ್ಯೂರ್ ಆಗಿರ್ತೀವಿ. ಐ ಮೀನ್, ನಾಟ್ ಓನ್ಲಿ ಮೀ, ಸ್ಪಿರಿಚುವಲ್ ಸೋಲ್ಸ್ ತುಂಬಾ ಪ್ಯೂರು, ತುಂಬಾ ಇನೋಸೆಂಟು, ತುಂಬಾ ಕೈಂಡ್ ಎಲ್ಲ ಇದ್ರೂ ಕೂಡ ಎಷ್ಟು ಟಫರ್ ಸಿಚುವೇಶನ್ಸ್ ಅಲ್ಲಿ ನಾವು ಗೋತ್ರೂ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ ಇಟ್ಸ್ ವೆರಿ ವೆರಿ ಹಾರ್ಡ್. ಅದು ಹೇಳ್ಬೇಕಾದ್ರೆ ನನಗೆ ಅದು ಟೈಟ್ನೆಸ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ. ನನ್ನ ಬಾಯಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ, ಅದು ಅಷ್ಟು ಟಫರ್ ಫೇಸ್ ಇರುತ್ತೆ. ಬಟ್ ನನಗೆ ಮೆಚುರಿಟಿ ಬಂದು ಈ ಒಂದು ಜರ್ನಿಯಲ್ಲಿ ನಾನು ಸ್ಟೆಪಿನ್ ಆದಾಗ ನನಗೆ ಅರ್ಥ ಆಗಿದ್ದು, ಓಕೆ ನಾನು ಯಾಕೆ ಇಷ್ಟೆಲ್ಲ ಗೋತ್ರೂ ಮಾಡಿದೆ, ಯಾಕೆ ನನ್ನ ಜರ್ನಿ ಅಥವಾ ನನ್ನ ಸೋಲು ನನಗೆ ಇಷ್ಟು ಟಫ್ ಫೀಲ್ ಮಾಡಿಸ್ತು ಅನ್ನೋದು ನಿಧಾನವಾಗಿ ಅರ್ಥ ಆಗ್ತಾ ಬಂತು. ಓಕೆ, ಸೊ ಅದು ಅರ್ಥ ಆದಾಗಲೇ ಗೊತ್ತಾಗೋದು ನಾನು ಸ್ಪಿರಿಚುವಲ್ ಜರ್ನಿಲಿ ಇದೀನಿ ಅಂತ. ಅಲ್ಲಿವರೆಗೂ ನನಗೆ ಅದು ಸ್ಪಿರಿಚುವಲ್ ಜರ್ನಿ ಅನ್ನೋದೇ ಗೊತ್ತಿರಲಿಲ್ಲ. ಓಕೆ, ಸೊ ಈಗ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲೇ ನಾನು ಕನೆಕ್ಟ್ ಆಗಿದ್ದೀನಿ, ಸರಿನಾ. ಹಾಗಾಗಿ ತುಂಬಾ ಜನ ಇಲ್ಲಿ ಯಾರು ನೋಡ್ತಿದ್ದೀರಾ, ನನ್ಗೆ ಅದು ಫೀಲ್ ಆಗ್ತದೆ. ತುಂಬಾ ಜನ ಇಲ್ಲಿ ಆ ಥರ ಒಂದು ಸ್ಪಿರಿಚುವಲ್ ಸೋಲ್ಸ್ ಇದ್ದೀರಾ, ಓಲ್ಡ್ ಸೋಲ್ಸ್, ತುಂಬಾ ಹಳೆ ಸೋಲ್ಸ್, ತುಂಬಾ ಜನ್ಮಗಳನ್ನ ನೋಡಿ ತುಂಬಾ ಅನುಭವ ಇರುವಂತಹ ಒಂದು ಸೋಲ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ ಇದು ರೈಟ್ ಟೈಮು. ಪ್ಲೀಸ್ ಅದನ್ನ ಯಾಕಂದ್ರೆ ಎಲ್ಲಿವರೆಗೂ ನೀವು ಎಸ್ ಎಲ್ ಸಿ ಪಾಸ್ ಆಗಲ್ಲ, ಅಲ್ಲಿವರೆಗೂ ನಿಮಗೆ ಪಿ ಯು ಸಿಗೆ ಅಡ್ಮಿಷನ್ ಸಿಗೋದೇ ಇಲ್ಲ. ಸ್ಪಿರಿಚುವಲ್ ಜರ್ನಿ ಕೂಡ ಅದೇ ತರ. ಎಲ್ಲಿವರೆಗೂ ನೀವು ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಎಸ್ ಎಲ್ ಸಿ ಪಾಸ್ ಆಗೋದಿಲ್ಲ, ಅಲ್ಲಿವರೆಗೂ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇಲ್ಲಿ ಮೇನ್ ಆಗಿ ಏನಂದ್ರೆ ಹೀಲಿಂಗ್. ಅದ್ರಲ್ಲಿ ನೀವು ಪಾಸ್ ಆಗ್ಬೇಕು ಅಂದ್ರೆ ಎಕ್ಸಾಮ್ ಬರೀಬೇಕು, ಇದರಲ್ಲಿ ಹೀಲ್ ಮಾಡ್ಕೋಬೇಕು, ಅದೇ ಎಕ್ಸಾಮು. ನಿಮ್ಮನ್ನ ನೀವು ಎಷ್ಟು ಫಾಸ್ಟ್ ಆಗಿ ಹೀಲ್ ಮಾಡ್ಕೊಂತೀರಾ, ಆ ಒಂದು ಟಫ್ ಸಿಚುವೇಶನ್, ಟಫ್ ಇದ್ರಲ್ಲೆಲ್ಲ ಗೋತ್ರು ಮಾಡಿರ್ತೀರ, ಯಾರು ಎಕ್ಸ್ಪೀರಿಯನ್ಸ್ ಮಾಡಕ್ ಆಗದೆ ಇರೋಂಥದ್ದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ಲ, ಅಂತ ಒಂದು wounds ನ, ಅಂತ ಒಂದು ಪಾಸ್ಟ್ ಟ್ರೋಮಾಸ್ ನ ಎದ್ದು ನಿಂತು ನೀವು ಅದನ್ನ ಹೀಲ್ ಅಪ್ ಮಾಡ್ಕೊಂಡು ಮುಂದೆ ಹೋಗ್ತಿರಲ್ಲ, ಅದು ಆಕ್ಚುಲಿ ಬೇಕಾಗಿರೋದು ಆ ಜರ್ನಿ. ಆವಾಗ ಮಾತ್ರ ನೀವು ಇನ್ಕ್ಲಿನೇಷನ್ ಆಗ್ತೀರಾ. ಇಲ್ಲ ಅಂದ್ರೆ ಮತ್ತೆ 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 ಇದೇ ಜನ್ಮ, ಇದೇ ಜನ್ಮ, ಇದೇ ಜನ್ಮ, ಅದೇ ಸೈಕಲ್, ಅದೇ ಸೈಕಲ್, ಅದೇ ಸೈಕಲ್, ಕಾರ್ಮಿಕ್ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ, ಆಗ್ತಾನೆ. ಎಲ್ಲಿ ತನಕ ಆ ಲೆಸನ್ಸ್ ನಾವು ಕಲಿಯೋದಿಲ್ಲ, ಅಲ್ಲಿ ತನಕ ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಅಂದ್ರೆ ಪೆಟ್ಟು ಬೀಳ್ತಾನೆ ಇರುತ್ತೆ. ಎಲ್ಲಿ ತನಕ ನೀವು ಬುದ್ಧಿ ಕಲಿಯಲ್ಲ, ಅಲ್ಲಿ ತನಕ ಪೆಟ್ಟು ಬೀಳ್ತಾನೆ ಇರುತ್ತೆ. ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್ ಇದು. ನೀವು ಯಾರಾದ್ರೂ ಏನಾದ್ರೂ ನನಗೆ ಕಮೆಂಟ್ ಹಾಕಿ, ಐ ಡೋಂಟ್ ಕೇರ್, ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್. ಓಕೆ, ಹಾಗಾಗಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ನೀವು ಮೇಲೆತ್ಕೊಳ್ಳಿ. ದಿಸ್ ಇಸ್ ದ ರೈಟ್ ಟೈಮ್. ಈ ಪೋರ್ಟಲ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಐ ಡೋಂಟ್ ನೋ, ಲಿಟರಲಿ ಐ ಆಮ್ ಗೆಟಿಂಗ್ ಕ್ರೈ. ಸಾರಿ, ಪ್ಲೀಸ್ ಗಿವ್ ಮಿ 1 minute. ಐ ಆಮ್ ಸಾರಿ, ಪ್ಲೀಸ್. ಸಿ, ಯಾವುದು ಬೇಕು ಅಂತ ಯಾರು ಸಡನ್ ಮಾಡಕ್ಕಾಗೋದಿಲ್ಲ. ಲಿಟರಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಫೆಲ್ಟ್ ಆಟೋಮೆಟಿಕಲಿ, ನನಗೆ ಗೊತ್ತಿಲ್ಲ. ಐ ಥಿಂಕ್ ತುಂಬ ಜನದ ಎನರ್ಜೀಸ್ ಇಂಪ್ಯಾಕ್ಟ್ ಆಗ್ತದೆ. ನಾನು ಮೆಡಿಟೇಷನ್ ಮಾಡಿ ನನ್ನ ಹೈಯರ್ ಸೆಲ್ಫ್ ಜೊತೆ ಮತ್ತೆ ನನ್ನ ಡಿವೈನ್ ಒಂದು ಎನರ್ಜಿ ಕಾಲಿಂಗ್ ಇರುತ್ತೆ. ಮೆಡಿಟೇಷನ್ ಮಾಡಬೇಕಾದ್ರೆ ಐ ಕನೆಕ್ಟೆಡ್ ವಿತ್ ಡಿವೈನ್ ಎನರ್ಜಿ ಟು ಕ್ಲೆನ್ಸ್ ಮೀ ಆ್ಯಂಡ್ ಟು ಕ್ಲೆನ್ಸ್ ದ ಅದರ್ಸ್ ಆಲ್ಸೋ. ಮೇ ಬಿ ದಟ್ ರೀಸನ್ ಇದು ಸ್ಪಿರಿಚುವಲ್ ಗ್ರೋತ್ ಇರೋದ್ರಿಂದ ಐ ಐ ಆಮ್ ಗೆಟಿಂಗ್ ಸೋ ಮಚ್ ಥಿಂಗ್ಸ್, ಸೋ ಮೆನಿ ಥಿಂಗ್ಸ್. ನಂಗೆ ಕೆಲವೊಂದು ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಿಜವಾಗ್ಲೂ ರಿಯಲಿ ಹೊಸ ಎಕ್ಸ್ಪೀರಿಯನ್ಸ್ ನನಗಿದು. ನಾನು ರೀಡಿಂಗ್ ಮಾಡ್ತಾ ಯಾವತ್ತೂ ನಾನು ಹತ್ತಿಲ್ಲ, ನನಗೆ ಗೊತ್ತಿಲ್ಲ ತುಂಬ ಅದು
ಸ್ಪಿರಿಚುವಲ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಇಟ್ಸ್ ಜಸ್ಟ್ ಕಮಿಂಗ್ ಔಟ್. ಖಂಡಿತವಾಗಿ ಇದು ಯಾವುದು ನಾಟಕ ಇವಾಗಲ್ಲ. ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ನನಗೆ ಅದು ಫೀಲ್ ಆಗ್ತದೆ. ಬಿಕಾಸ್ ಆ ಒಂದು ಜರ್ನಿ, ಸ್ಪಿರಿಚುವಲ್ ಜರ್ನಿ ಇದೆಯಲ್ಲ, ಇಟ್ಸ್ ವೆರಿ ಹಾರ್ಡ್. ಇಟ್ಸ್ ವೆರಿ ವೆರಿ ಹಾರ್ಡ್. ಐ ಥಿಂಕ್ ತುಂಬಾ ಜನಕ್ಕೆ ಫಾಸ್ಟ್ ರೊಮ್ಯಾನ್ಸ್ ಇದೆ. ಐ ಕ್ಯಾನ್ ಫೀಲ್ ದಟ್. ನನಗೆ ಅದು ಫೀಲ್ ಆಗ್ತಿದೆ. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅಟ್ ದಿಸ್ ಮೂಮೆಂಟ್. ಬಟ್ ಫೈನಲಿ ಐ ಕ್ಯಾನ್ ಸೇ, ಪ್ಲೀಸ್ ವರ್ಕ್ ಆನ್ ಯುವರ್ ಸೆಲ್ಫ್. ಪ್ಲೀಸ್ ವರ್ಕ್ ಆನ್ ಯುವರ್ ಸೆಲ್ಫ್. ಯು ಆರ್ ದ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಲೈಫ್. ಓಲ್ ವರ್ಲ್ಡ್ ನಿಮಗೆ ನೀವು ಮಾತ್ರ ಇಂಪಾರ್ಟೆಂಟ್. ಇಡೀ ಪ್ರಪಂಚದಲ್ಲಿ ನಿಮಗೆ ನೀವು ಮಾತ್ರ ಇಂಪಾರ್ಟೆಂಟ್. ಸೀರಿಯಸ್ಲಿ ಐಮ್ ಟೆಲಿಂಗ್ ಯು, ನೋ ಬಡಿ ಗೋನ ಟೇಕ್ ರೆಸ್ಪಾನ್ಸಿಬಲ್ ಫಾರ್ ಯು. ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸೆಲ್ಫ್. ದಟ್ಸ್ ಇಟ್. ಸಾಕು, ಜಾಸ್ತಿ ಹೇಳಲ್ಲ. ಓಕೆ ಓಕೆ, ಫೈನಲ್ ಮೆಸೇಜ್: ಚೇಂಜ್. ಚೇಂಜ್ ಆಗಲೇಬೇಕು. ನಿಮ್ಮ ಆಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಥಿಂಕಿಂಗ್ ವೇ ಆಗಿರ್ಬೋದು. ಕೆಲವೊಮ್ಮೆ ನೀವಿರೋ ಸ್ಥಳ ನಿಮ್ಮನ್ನ ತುಂಬಾ ನೆಗೆಟಿವ್ ಮಾಡ್ತಿದೆ ಅಂದ್ರೆ ಅದನ್ನು ಕೂಡ ನೀವು ಚೇಂಜ್ ಮಾಡಿ. ನಾನು ಫಸ್ಟ್ ಅಲ್ಲೇ ಹೇಳಿದೆ, ಯು ಹ್ಯಾವ್ ಟು ಟೇಕ್ ಬೋಲ್ಡ್ ಡೆಸಿಷನ್ಸ್ ಅಂತ. ಬೋಲ್ಡ್ ಶಿಫ್ಟ್ ಕೂಡ ನೀವು ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೀನಿ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮಾಡಿ ಚೇಂಜ್ ಮಾಡ್ಲೇಬೇಕು ನೀವು. ಐ ಎಂಬ್ರೇಸ್ ಮೈ ಟ್ರಾನ್ಸ್ಫಾರ್ಮೇಶನ್. ಐ courageously let go of the past. ಎಲ್ಲಾದ್ರಲ್ಲೂ let go of the past. Okay. The magic of nature is in me. I am brilliant and I am blessed. Okay. ಈ ಒಂದು ಇದನ್ನ ಅಫರ್ಮೇಷನ್ ಆಗಿ ಹೇಳಿ, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಕೋಬಹುದು ಅಫರ್ಮೇಷನ್ ಆಗಿ. ಸೊ ನೀವು ಟ್ರಾನ್ಸ್ಫಾರ್ಮೇಶನ್ ಎಂಬ್ರೇಸ್ ಮಾಡಿ. ಏನ್ ಹೇಳ್ತಾರೆ, ಆ ಒಂದು ಚಿಟ್ಟೆ ಪೂಪ ಸ್ಟೇಜ್ ಇಂದ ಚಿಟ್ಟೆ ಆಗುತ್ತಲ್ಲ, ಆ ಒಂದು ಟೈಮು ಬಹಳ ಟಫರ್ ಟೈಮ್ ಆಗಿರುತ್ತೆ. ನಮಗೂ ಕೂಡ ಇದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರೋರಿಗೆ ಆ ಪೂಪ ಸ್ಟೇಜ್ ಇಂದ ನಾವು ಚಿಟ್ಟೆ ಆಗಿ ಸ್ಪಿರಿಚುವಲಿ ಕನೆಕ್ಟ್ ಆಗಿ ಸ್ಪಿರಿಚುವಲ್ ಪರ್ಸನ್ಸ್ ಆಗ್ತೀವಲ್ಲ, ಆ ಒಂದು ಟೈಮು ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಟಫರ್ ಟೈಮ್ ಅದು. ಸೊ ಅದನ್ನ ಎಂಬ್ರೇಸ್ ಮಾಡ್ಬೇಕು. ಎಂಬ್ರೇಸ್ ಮಾಡೋದನ್ನ ಕಲಿಬೇಕು. ಓಕೆ, ಎಂಜಾಯ್ ಮಾಡೋದನ್ನ ಕಲಿಬೇಕು. ಕರೇಜಿಯಸ್ಲಿ ಲೆಟ್ ಗೋ ಆಫ್ ದ ಪಾಸ್ಟ್. ಓಕೆ, ತುಂಬಾ ಕರೇಜ್ ಅನ್ನ ತಗೊಂಡು ಪಾಸ್ಟ್ ಅನ್ನು ಲೆಟ್ ಗೋ ಮಾಡಿ. ಐ ಥಿಂಕ್ ಸಡನ್ಲಿ ನನ್ನ ಎನರ್ಜಿ ಶಿಫ್ಟ್ ಆಗೋಯ್ತು. ಸಾರಿ, ಯಾರು ಬ್ಯಾಡ್ ಆಗಿ ಫೀಲ್ ಮಾಡಬೇಡಿ. ಇಟ್ ಹ್ಯಾಪನ್ಸ್. ಇಟ್ಸ್ ಆಲ್ ಅಬೌಟ್ ಎನರ್ಜೀಸ್ and I connected with divine energies. And after this also I'll do some cleansing methods. ಆಮೇಲೆ ಮತ್ತೆ ಲಿಟಲ್ ವೈಲ್ ಐಲ್ ಡೂ ಮೆಡಿಟೇಷನ್ ಅಂಡ್ ಐ ಕ್ಲೆನ್ಸ್ ಮೈ ಸೆಲ್ಫ್ ಅಗೇನ್. ಬಿಕಾಸ್ 6 ಪೋರ್ಟಲ್ ಇದೆ. ಮೇ ಬಿ ರೆಸಿಡ್ಯೂಸ್ ಇರುತ್ತಲ್ಲ, ಸ್ವಲ್ಪ ಫಾಸ್ಟ್ ರೆಸಿಡ್ಯೂಸ್ ಇರುತ್ತೆ. ಈ ಅಡುಗೆ ಮಾಡೋದ್ರ ಮೇಲೆ ಪಾತ್ರೆಯಲ್ಲಿ ತಳದಲ್ಲಿ ಸ್ವಲ್ಪ ಉಳಿದಿರೋದು ಅಂತ ಹೇಳ್ತಾರಲ್ಲ, ಆ ಥರ ಒಂದು ನಮ್ಮ ಹೀಲಿಂಗ್ ಪ್ರಾಸೆಸ್ ಅಲ್ಲೂ ಕೂಡ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ತುಂಬಾ ಡೀಪರ್ ವೂಂಡ್ಸ್ ಅಲ್ಲಿ ಎಷ್ಟೇ ನಾವು ಹೀಲ್ ಮಾಡಿದ್ರು ಕೆಲವೊಮ್ಮೆ ಡೀಪರ್ ರೂಟೆಡ್ ಥಿಂಗ್ಸ್ ಒಂದೊಂದ್ಸಲ ನಮಗೆ ನೋಟಿಸ್ ಆಗಿರಲ್ಲ. ಸೊ ಅದ್ರ ಮೇಲೂ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈವನ್ ಐ ವಿಲ್ ಡೂ ವರ್ಕ್ ಮೋರ್ ಅಂಡ್ ಯು ಆಲ್ ವರ್ಕ್ ಮೋರ್. ಐ ಹೋಪ್ ಆದಷ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 2-3 ಜನನಾದರೂ ಯುಟಿಲೈಸ್ ಮಾಡ್ಕೊಂಡು ಐ ಆಮ್ ರಿಯಲಿ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಟು ಯು ಪೀಪಲ್ ಅಂಡ್ ಥ್ಯಾಂಕ್ಫುಲ್ ಟು ಗಾಡ್. ಓಕೆ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. 6 ಪೋರ್ಟಲ್ ನಿಮ್ಮೆಲ್ಲರಿಗೂ ಒಳ್ಳೆಯ ಒಂದು ಪಾಸಿಟಿವ್ ಬ್ರಿಂಗಿಂಗ್ ಮಾಡ್ತಾ ಇದೆ. ಲವ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಮತ್ತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿರ್ಬೋದು. ದಿಸ್ ಇಸ್ ಆಲ್ಸೋ ಸೆಲ್ಫ್ ಗ್ರೋತ್ ಅಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್. ಸೆಲ್ಫ್ ಲವ್ ಅನ್ನ ಜಾಸ್ತಿ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ನಿಮ್ಮನ್ನ ನೀವು ಚೆನ್ನಾಗಿ ಕೇರ್ ಮಾಡಿ, ಸೆಲ್ಫ್ ಲವ್ನ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.